ನೋಡಿದ್ರೆ ಕಣ್ಣಿಗೆ ಕಾಣಿಸೋದಿಲ್ಲ. ಇಷ್ಟಕ್ಕೋಸ್ಕರ ನಾವು ಇಲ್ಲ ಅಂತ ಹೇಳ್ತೀವಿ. ಯಾಕಂದರೆ ನಾವು ನಂಬೋದು ಏನು ನಮಗೆ ಟಚ್ ಆದರೆ ಸಿಕ್ಕತ್ತೆ ಅದು ಮಾತ್ರ ಅಂತ ಹೇಳಿ ನಾವು ಇಲ್ಲ ಅಂತ ಹೇಳ್ತಾ ಇದ್ದೀವಿ. ನಮಗೆಲ್ಲ ಯಾವುದು ಭಯ ಇದೆ? ಸಾವಿನ ಭಯ, ಆಮೇಲೆ ಮರಣದ ಭಯ, ಸಾವಿನ ಭಯ ಎರಡು ಒಂದೇ. ಆಮೇಲೆ ಅಪಘಾತದ ಭಯ. ಅಪಘಾತ ಆದರೂ ಸಾವು ನೋವೇನೆ. ಆಮೇಲೆ ನೋವಿನ ಭಯ. ಆಮೇಲೆ ಕಷ್ಟದ ಭಯ. ಆಮೇಲೆ ಬೆಡ್ ರಿಡನ್ದು ಭಯ. ಇರೋದನ್ನು ಕಳ್ಕೊಳ್ಳೋ ಭಯ, ಮರಣದ ಭಯ. ಇನ್ನೊಂದು ನಮ್ಮ ಹತ್ರ ಏನಿದೆ ಅದು ಎಲ್ಲಿ ಕಳೆದೋಗುತ್ತೋ ಅನ್ನೋ ಒಂದು ಭಯ. ಇವಾಗ ಗಿರಿಜಮ್ಮ ಪಾಟೀಲ್ ಅವರಿಲ್ಲ, ಮರಣದ ಭಯ ನಮ್ಮನ್ನು ಕಾಣಿಸುತ್ತೆ. ವೈರಾಗ್ಯದಲ್ಲಿ 4 ವೈರಾಗ್ಯ ಹೇಳ್ತಾರಲ್ಲ, ಆ ಟೈಮ್ನಲ್ಲಿ ಬಂದಿರುತ್ತೆ. ಮತ್ತು ಯಥಾ ಪ್ರಕಾರ ನಮ್ಮ ಸ್ವಾರ್ಥ ನಮ್ಮನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರುತ್ತೆ. ಸೊ ಈ ಭಯದಿಂದ ನಾವು ಹೊರಗಡೆ ಬರಬೇಕು ಅಂತಂದರೆ ನಾವು ಏನು ಮಾಡಬೇಕು ಅಂದರೆ, ಏನಿದೆ ಅದನ್ನು ನಾವು ಒಪ್ಕೋಬೇಕು. ಅದನ್ನು ಒಪ್ಕೊಳ್ಳೋವಂಥ ಮನಸ್ಥಿತಿ ನಮಗೆ ಇಲ್ಲ. ಎಲ್ಲಿ ತನಕ ನಾವು ಇರೋದನ್ನು ನಾವು ಎಲ್ಲಿ ತನಕ ಒಪ್ಕೊಳ್ಳಲ್ವೋ ಅಲ್ಲಿ ತನಕ ಭಯ ನಮ್ಮನ್ನು ಪ್ರತಿ ಕ್ಷಣವೂ ಕಾಡ್ತಾ ಇರುತ್ತೆ. ನಮ್ಮಲ್ಲಿ ಸ್ವತಂತ್ರ ಅನ್ನೋದಿದೆಯಾ? ಇಲ್ಲ ಅಲ್ಲ. ಸೊ ಯಾಕಿಲ್ಲ ಸ್ವತಂತ್ರ ಅಂತಂದರೆ ಭಯ ನಮ್ಮನ್ನು ಕಾಡ್ತಾ ಇದೆ. ಇನ್ನೆಲ್ಲಿ ಏನಾಗುತ್ತೋ ಅಂತ ನಮ್ಮನ್ನು ನಾವು ಕವರ್ ಮಾಡಿಕೊಂಡು ಒಂದು ರಕ್ಷಾ ಕವಚವನ್ನು ನಮಗೆ ನಾವೇ ಹಾಕ್ಕೊಂಡು ಅದರೊಳಗಡೆ ನಾವು ಇದ್ದೀವಿ. ಗಿರಿಜಮ್ಮ ಪಾಟೀಲ್ ಅವರ ಬಗ್ಗೆ ಮಾತನಾಡಬೇಕು ಅಂತ ಹೇಳಿದ ತಕ್ಷಣ ನಾನು ಅದನ್ನು ತಟ್ಟಂತ ಒಪ್ಕೊಂಡೆ. ಯಾಕೆ? ನನ್ನ ಅವರ ಬಾಂಧವ್ಯ ಅಥವಾ ನನ್ನ ಅವರ ಒಡನಾಟ 35 ವರ್ಷಗಳ ನಂತರ ನಿರಂತರವಾಗಿ ಇತ್ತು. ನಾನು ಸೊಸೈಟಿಗೆ ಜಾಯ್ನ್ ಆಗಲಿಕ್ಕೆ ಮುಂಚೆಯಿಂದನೂ ನನಗವರು ಪರಿಚಯ ಆಗಿದ್ದರು. ಸರ್ಪಭೂಷಣ್ ಮಠದಲ್ಲಿ ಯಾವಾಗಲೂ ಯುಗಾದಿ 1 ತಿಂಗಳ ಕಾರ್ಯಕ್ರಮನ ಅವರು ಮಾಡ್ತಾಯಿದ್ರು. ನಾನು ಹೋಗ್ತಾಯಿದ್ದೆ, ಅವರು ಬರ್ತಾಯಿದ್ರು. ಇನ್ನೂ ಅವರಿಗೆ ಅವಾಗಿನ ಸಾಕಷ್ಟು ಯಂಗ್ ಏಜ್ ಅಂತಲೇ ಹೇಳ್ಬೋದು. ಅವಾಗಲಿಂದನೂ ಅವ್ರದ್ದು ನಂದು ಸಂಬಂಧ ಅನ್ನೋದು ಇದ್ದೇ ಇದೆ. ಯಾಕೆ ಅಂತಂದರೆ ಎಲ್ಲೋ ಒಂದು ಕಡೆ ನಾನು ಯೋಚನೆ ಮಾಡೋ ರೀತಿ, ಅವರು ಯೋಚನೆ ಮಾಡೋ ರೀತಿ ಎಲ್ಲೋ ಒಂದು ಮ್ಯಾಚ್ ಆಗ್ತಾಯಿತ್ತು. ವೇವ್ ಲೆಂತ್ ಯೂಸ್ ಟು ಮ್ಯಾಚ್ ಅಂತ ಹೇಳ್ತಾರಲ್ಲ, ಆ ರೀತಿ ಮ್ಯಾಚ್ ಆಗ್ತಾಯಿತ್ತು. ಅದರಿಂದ ನಿರಂತರವಾಗಿ ಅವ್ರ ಜೊತೆ ನನ್ನ ಸಂಬಂಧ ಇತ್ತು. ಈಗ ನಾವು ಥಿಯಾಸಫಿಯಲ್ಲಿ ಏನಂತ ಹೇಳ್ತೀವಿ? ಥಿಯಾಸಫಿ ಅಂದರೆ ಏನಂತ ಹೇಳ್ತೀವಿ? ಇಲ್ಲಿ ಅನೇಕರು ನಾನ್ ಥಿಯಾಸಫಿಸ್ಟ್ ಇವತ್ತು ಬಂದಿದ್ದಾರೆ. ಥಿಯಾಸಫಿ ಏನನ್ನು ಮುಖ್ಯವಾಗಿ ಹೇಳುತ್ತೆ ಅಂದರೆ, ಥಿಯಾಸಫಿ ಒಂದು ವಿಜ್ಞಾನ, ಥಿಯಾಸಫಿ ಒಂದು ಧರ್ಮ, ಥಿಯಾಸಫಿ ಒಂದು ತತ್ವಶಾಸ್ತ್ರವನ್ನು ಹೇಳುತ್ತೆ ಅಂತ ಹೇಳ್ತಾರೆ. ಥಿಯಾಸಫಿ ಒಂದು ವಿಜ್ಞಾನ ಅಂದರೆ ಏನಂತ ಹೇಳ್ತೀವಿ ನಾವು? ದೆರ್ ಈಸ್ ಸಮಥಿಂಗ್ ಟ್ರೂತ್ ಇನ್ ಇಟ್ ಅಂತಂದ್ಬಿಟ್ಟು ನಾವು ಹೇಳ್ತೀವಿ. ಥಿಯಾಸಫಿಯಲ್ಲಿ ಯಾಕೆ ನಾವು ಎಷ್ಟೊಂದು ಇಲ್ಲಿಗೆಲ್ಲ ಬಂದರೆ ಸಣ್ಣ ವಯಸ್ಸಿನವರು ಕಡಿಮೆ ಜನ, ವಯಸ್ಸು ತುಂಬಿದವರೇ ಹೆಚ್ಚು ಜನ. ಯಾಕೆ? ಯಾವಾಗಲೂ ಮೆಂಬರ್ ಆಗಿರ್ತಾರೆ, ಆದರೂ ಹೆಚ್ಚು ಜನ ಇದಕ್ಕೆ ಅಂಟ್ಕೊಂಡು ಯಾಕಿದ್ದಾರೆ ಅಂದರೆ, ಇಲ್ಲಿ ಸತ್ಯ ಅನ್ನೋದಿದೆ. ಥಿಯಾಸಫಿಯನ್ನು ಕೊಟ್ಟವರಿಗೆ ಅವ್ರಿಗೆ ದಿವ್ಯ ದೃಷ್ಟಿ ಅನ್ನೋದು ಒಂದಿತ್ತು. ಪ್ರತಿಯೊಂದನ್ನು ಕೂಡ ಅವರು ನೋಡಿದರು. ಈ ಮರಣಾನಂತರ ಸ್ಥಿತಿ ಅನ್ನೋದನ್ನು ಬರೀಬೇಕಾದ್ರೆ ಅವರು ಅನೇಕ ಗ್ರಂಥಗಳನ್ನ ವ್ಯಾಸಂಗ ಮಾಡಿ ಬರೆದಿದ್ದಾರೆ. ಸುಕೃಷ್ಣಮೂರ್ತಿಗಳು ತಮ್ಮ ಇಡೀ ಜೀವನವನ್ನೇ ಈ ಥಿಯಾಸಫಿಗೋಸ್ಕರ ಮುಡುಪಾಗಿಟ್ಟಂಥವ್ರು. ಹಣಕ್ಕೋಸ್ಕರ ಯಾವತ್ತೂ ಆತ ದುಡಿಲೇ ಇಲ್ಲ. ಇವರ ಒಡನಾಟ ನನಗೆ ಪರ್ಸ್ನಲ್ ಆಗಿ ಸಿಕ್ಕಿದ್ದು ನನ್ನ ಯಾವುದೋ ಜನ್ಮದ ಸುಕೃತ ಅಂತಂದ್ಬಿಟ್ಟು ನಾನು ಹೇಳ್ತೀನಿ. ಥಿಯಾಸಫಿ ಮುಖ್ಯವಾಗಿ 3 ನಿಯಮಗಳನ್ನ ಬೋಧಿಸುತ್ತೆ ಸಾಮಾನ್ಯ ಜನರಿಗೆ. ಮೊಟ್ಟ ಮೊದಲನೆಯದಾಗಿ ಯಾವ ನಿಯಮ ಅಂತಂದರೆ ಕರ್ಮ ನಿಯಮ, ಆಮೇಲೆ ಪುನರ್ಜನ್ಮ ನಿಯಮ, ಆ ನಂತರ ವಿಕಾಸ ನಿಯಮ. ಈಗ ಗಿರಿಜಮ್ಮ ಪಾಟೀಲ್ನವರು ಎಲ್ಲಿಗೆ ಬರ್ತಾರೆ? ಅವರ ಈ ಜನ್ಮದ ಕರ್ಮ ಮುಗೀತು, ಇನ್ನು ಪುನರ್ಜನ್ಮವನ್ನು ಆಕೆ ತೆಗೆದುಕೊಳ್ಳೋರಿದ್ದಾರೆ. ವಿಕಾಸ ನಿಯಮದಲ್ಲಿ ಏನಾಗತ್ತೆ? ಮುಂದುವರಿತಾರೆ, ಕೆಳಗಡೆ ಬೀಳಲ್ಲ, ಇನ್ನು ಮುಂದುವರಿತಾರೆ. ಅದಕ್ಕೆ ಉದಾಹರಣೆ ನಾವೇ ನೋಡಬೇಕು ಅಂತಂದರೆ, ಒಂದು ಚಿಟ್ಟೆ ಮೊದಲು ಹೆಂಗಿರುತ್ತೆ? ಮೊಟ್ಟೆ ಆಕಾರ, ನಂತರ ಕ್ಯಾಟರ್ಪಿಲ್ಲರ್, ಅದರ ನಂತರ ದೊಡ್ಡದಾಗತ್ತದು, ಪೂಪ ಅಂತ ಹೇಳ್ತಾರೆ. ಅದರ ನಂತರ ಅಡಲ್ಟ್, ಆವಾಗ ಅದು ಚಿಟ್ಟೆಯಾಗಿ ಅದು ಹಾಡಿಕೊಂಡು ಹೋಗುತ್ತೆ. ಈ ಕರ್ಮದಲ್ಲಿ ಸತ್ಕರ್ಮವನ್ನು ಮಾಡಬೇಕು.
ಅವರ ಈ ಜನ್ಮ ಕರ್ಮ ಮುಗೀತು ಅಂತ ಹೇಳಿದೆ. ನನಗೆ ಕೆಲವೊಂದು ಸ್ವಲ್ಪ ಶೇರ್ ಮಾಡ್ಕೊಳ್ತಾ ಇದ್ವಿ ಇಬ್ಬರು ಒಟ್ಟಿಗೆ, ಎಲ್ಲಿ ಸಿಕ್ಕಿದ್ರು ಮಾಡೋರು. ನಾನು ಅಂತಂದರೆ ಅವ್ರಿಗೆ ನನ್ನ ಹೆಸರು ಕೆಲವು ಸರಿ ತಟ್ ಅಂತ ಬರ್ತಾ ಇರಲಿಲ್ಲ. ಆ ಉದ್ದನೇ ಜಡೆ ಹುಡುಗಿ ನನ್ನ ನಿಕ್ನೇಮ್ ಅದು. ಮತ್ತು ಅವ್ರು ನನ್ನನ್ನು ಎಷ್ಟು ರೀತಿಯಲ್ಲಿ ಅರ್ಥ ಮಾಡ್ಕೊಂಡಿದ್ರು ಅಂದರೆ, ನಂಗೆ ಅವ್ರು ಹೇಳೋರು, ನೀನು ಒಂಥರ ಹಾಲಿದ್ದಂಗೆ, ಕಾಫಿ ಆದರೂ ಮಾಡ್ಕೋಬೋದು, ಟೀ ಆದರೂ ಮಾಡ್ಕೋಬೋದು, ಹಾರ್ಲಿಕ್ಸ್ ಆದರೂ ಮಾಡ್ಕೋಬೋದು, ಎಪ್ಪಾದರೂ ಹಾಕಿ ಮೊಸರು ಮಾಡ್ಕೋಬೋದು, ತುಪ್ಪ ತೆಗಿಬೋದು, ಏನು ಬೇಕಾದ್ರೂ ಮಾಡ್ಕೋಬೋದು. ಯು ವಿಲ್ ಅಡ್ಜಸ್ಟ್ ಟು ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಅಂತ ಅಂದ್ಬಿಟ್ಟು ಹೇಳಿದರು. ನಾನು ಅವರು ಸಾಕಷ್ಟು ಟ್ರಾವೆಲ್ ಮಾಡಿದ್ವಿ. ಈಗ ಒಂದು 2-3 ವರ್ಷದ ಕೆಳಗಡೆ ನಾನು ಅವರು ಯಡಿಯೂರಿಗೆ ಹೋಗಿದ್ವಿ. ಆರಾಮಾಗಿ ಬಂದರು, ಯಾವುದೇ ಚಿಂತೆ ಇಲ್ಲದಂಗೆ ಆರಾಮಾಗಿ ಬಸ್ಸಲ್ಲೇ ಬಂದರು. ನನಗಿನ್ನ ಮುಂಚೆನೇ ಕಾಯ್ತಾಯಿದ್ರು ಮೆಜೆಸ್ಟಿಕ್ನಲ್ಲಿ. ನಾನು ಹೋದೆ, ಜಾಯ್ನ್ ಅದೇ ದೇವಸ್ಥಾನಕ್ಕೆ ಹೋದ್ವಿ. ಅವ್ರು ಯಾವುದೋ ಒಂದು ಪೂಜೆಗೆ, ವಿಶೇಷ ಪೂಜೆಗೆ ಹಣ ಕೊಡಬೇಕು ಅಂತ ಇತ್ತು, ಹಣನೂ ಕೊಟ್ಟರು, ಬಂದರು. ಇಷ್ಟಷ್ಟೇ ಅಲ್ಲ, ನಾವೆಲ್ಲ ನಮ್ಮನ್ನು ನಾವು ಯಾವ ರೀತಿ ಐಡೆಂಟಿಫೈ ಮಾಡ್ಕೊಂಡಿದ್ದೀವಿ. ನಾನು ಈಸ್ಕೊಳ್ತು ನೇಮ್, ಆಮೇಲೆ ಡೆಸಿಗ್ನೇಷನ್, ಆಮೇಲೆ ವೃತ್ತಿ, ಆಮೇಲೆ ಇಂಥವ್ರ ಮಗಳು, ಇಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ, ಇಷ್ಟು ಒಡವೆ ಇದೆ, ಇಷ್ಟು ವಸ್ತ್ರ ಇದೆ, ಇಷ್ಟು ದುಡ್ಡು ನನಗೆ ತಿಂಗಳಿಗೆ ಬರುತ್ತೆ, ನಾನು ಏನಂತರಲ್ಲಿ ಕಡಿಮೆ, ನನಗೆ ಯಾವುದ್ರಲ್ಲೂ ಕೊರತೆ ಇಲ್ಲ. ಆದರೆ ಗಿರಿಜಮ್ಮ ಪಾಟೀಲ್ ಅನೇಕ ವರ್ಷಗಳ ಹಿಂದೆ, ಮೋರ್ ದೆನ್ 15 years, ನನ್ನ ಮೆಮರಿ ಇಫ್ ಐ ಆಮ್ ರೈಟ್, ಏನು ಒಡವೆ ಇತ್ತು ಅವ್ರಿಗೆ, 4 ಜನ ಮಕ್ಕಳು, 8 ಜನ ಮೊಮ್ಮಕ್ಕಳು, ಎಲ್ರಿಗೂ ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡಿ ಕೊಟ್ಬಿಟ್ರು. ತನಗೆ ಅಂತ ಏನನ್ನೂ ಇಟ್ಕೊಳ್ಳಿಲ್ಲ. ವಯಸ್ಸಿದ್ದಾಗ ಅವ್ರು ಒಡವೆ ಹಾಕ್ಕೊಳ್ತಿದ್ದಾಗ ಎಲ್ಲವೂ ಅವ್ರದ್ದೇ ಒಡವೆ ವಸ್ತ್ರ. ಸೀರೆಗಳು ಅಷ್ಟೇ, ಯಾರೋ ಕೊಡೋರು, ವಯಸ್ಸಾಗಿದೆ ಹಿರಿಯರು ಅಂತ ಅಂದ್ಬಿಟ್ಟು ಕೊಟ್ಟರೆ ಒಂದು ಸಲ 2 ಸಲ ಉಡೋರು, ಅವ್ರಿಗೆ ತೋರಿಸೋರು, ನಿಂಗೆ ಬೇಕಾ ತಗೋ. ಯಾವುದೇ ಪೊಸೆಸಿವ್ನೆಸ್ ಅನ್ನೋದು ಆಕೆಯಲ್ಲಿ ಇರಲಿಲ್ಲ. ಏನೇ ಮಾಡಿದ್ರು ಸತ್ಕರ್ಮವನ್ನೇ ಮಾಡಿದರು. ಅವರಿಗೆ ಒಂದಷ್ಟು ಪೆನ್ಷನ್ನು ಬರೋದು, ರೆಂಟಿಗೆ ಬರ್ತಾಯಿತ್ತು. ಆ ರೆಂಟೇನೂ ಅಷ್ಟೇ, ಸೊಸೈಟಿಲಿ ಏನೇ ಕಾರ್ಯಕ್ರಮ ಇದ್ದರೆ ನಂದು 5,000, ನಂದು 10,000, ಯಾವುದೇ ಹೆಸರು ಇಲ್ದಂಗೆ ಸುಮ್ಮನೆ ತೆಗೆದು ದುಡ್ಡನ್ನು ಕೊಡ್ತಾಯಿದ್ರು. ನಾವೇನು ಮಾಡ್ತಿದ್ದೀವಿ, ನನ್ನ ಮಕ್ಕಳಿಗೆ, ನನ್ನ ಮೊಮ್ಮಕ್ಕಳಿಗೆ ಇನ್ನೂ ಇರಲಿ, ನಾನು ನನ್ನ ನಂತರ, ಅಥವಾ ನನಗೆ ಇನ್ನೂ ಒಂದಷ್ಟು ಕಂಫರ್ಟ್ಸ್ ಬೇಕು, ಅವ್ರ ಕೈಯಲ್ಲಿ ಎಲ್ಲಿ ತನಕ ಹಾಕ್ತಿತ್ತೋ ಅಲ್ಲಿ ತನಕ ಬಸ್ನಲ್ಲೇ ಓಡಾಡಿದ್ರು. ಅವ್ರಿಗೆ ಯಾವುದೂ ಹಣದ ಕೊರತೆ ಇರಲಿಲ್ಲ. ಆಟೋಲ್ಲಿ ಅಲ್ಲಿ ಹತ್ತಿದ್ರೆ ಇಲ್ಲಿ ಬರ್ಬೋದಿತ್ತು, ಅಲ್ಲಿ ಕಾರ್ನ ಬುಕ್ ಕ್ಯಾಬ್ ಮಾಡಿದರೆ ಇಲ್ಲಿ ಬಂದು ಅವ್ರು ಇಳಿಬೋದಿತ್ತು, ಬಸ್ಸಲ್ಲೇ ಓಡಾಡ್ತಿದ್ರು. ಅವ್ರ ಕೈಯಲ್ಲಿ ಆಗೋ ತನಕನೂ ಓಡಾಡಿದ್ರು. 4 ಕಾಸು ಉಳಿದ್ರೆ ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅವರಿಗೆ ಅದನ್ನು ದಾನವಾಗಿ ಕೊಡಬೇಕು. ದಾನವನ್ನು ಅವರು ಜೀವನದಲ್ಲಿ ಸಂಪೂರ್ಣವಾಗಿ ಅಳವಡಿಸ್ಕೊಂಡಿದ್ದರು. ಏನಿದ್ರೂ ಅದನ್ನು ದಾನವಾಗಿ ಕೊಡಬೇಕು. ಇದನ್ನೇ HP ಬ್ಲಾವಟ್ಸ್ಕಿ ಅವರು ಥಿಯಾಸಫಿಯಲ್ಲಿ ಹೇಳಿರೋದು. ದಾನ, ಶೀಲ ಫಸ್ಟು ಶುರು ಆಗೋದೇ ನಮ್ಮ ಜೀವನನ, ಈ ಆಧ್ಯಾತ್ಮಿಕ ಜೀವನದಲ್ಲಿ ದಾನದಿಂದ ಶುರು ಆಗುತ್ತೆ. ಇನ್ನು ಪುನರ್ಜನ್ಮ ಏನೇ ಬಂದರೂ ಅವ್ರ ಜೀವನದಲ್ಲಿ ಕಷ್ಟ ಸುಖ ಪ್ರತಿಯೊಂದನ್ನು, ನಾವೆಲ್ಲ ಇನ್ನು ಇಷ್ಟಿಷ್ಟು ವಯಸ್ಸಿಗೆ ಸಾಕಪ್ಪ ಅಂತ ಹೇಳ್ತೀವಿ, ಅವ್ರು ಸಾಕಷ್ಟು ಅನುಭವಿಸಿದ್ದಾರೆ ಜೀವನದಲ್ಲಿ. ಎಷ್ಟೋ ಎಕ್ಸ್ಪೆಕ್ಟೇಷನ್ಸ್, ಅದೆಲ್ಲವೂ ಕೂಡ ನಿರಾಸೆಯನ್ನು ಹೊಂದಿದ್ದಾರೆ. ಆಟೋಮೆಟಿಕಲಿ ಹಾಗೇ ಆಗುತ್ತದು. ನಾವು ಅಂದ್ಕೊಳ್ಳೋದೇ ಒಂದು, ಅಲ್ಲಿ ಆಗೋದೇ ಇನ್ನೊಂದು ಅಂತಂದಾಗ ಅದನ್ನೆಲ್ಲ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು, ಡೈಜೆಸ್ಟ್ ಮಾಡ್ಕೊಳ್ಬೇಕು. ಅವ್ರು ಹೇಳ್ತಾಯಿದ್ರು, ಬೆಳಗ್ಗೆ 4 ಗಂಟೆಗೆ ಎದ್ದೋಳೋರಂತೆ. 4 ಗಂಟೆಗೆ ಎದ್ದು ಏನು ಮಾಡೋರು, ಮಗನ ವೈಟ್ ಶರ್ಟ್ನ ಒಗೆದು ಹಾಕೋರು. ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮಗ ಚೆನ್ನಾಗಿ ಗರಿಗರಿಯಾಗಿರೋದು ಹಾಕ್ಕೋಬೇಕು, ಬೆಳ್ಳಗಿರಬೇಕು, ಯಾವುದೇ ಕಲೆ ಆ ಶರ್ಟ್ನಲ್ಲಿ ಇರ್ಕೂಡುದು ಅಂತ ಎದ್ದು ಬೆಳಗ್ಗೆ ಎದ್ದು ವೈಟ್ ಶರ್ಟ್ನ ಒಗೆದು ಹಾಕೋರು. ಆ ರೀತಿಯಾದ ಕರ್ಮವನ್ನು ಮಾಡಿದರು. ನಮ್ಮ ಕೈಯಲ್ಲಿ ನಾವೇನು ಹೇಳ್ತೀವಿ, ನನ್ನ ಕೈಯಲ್ಲಿ ಆಗಲ್ಲ ಅಂದರೆ ಮುಗೀತು. ಕೆಲಸದ ಮನೆ ಇಟ್ಟಿರೋದು ಯಾಕೆ ಮಾಡಲಿ, ಸೊಸೆ ಬಂದಿರೋದು ಯಾಕೆ ಮಾಡಲಿ, ಮೊಮ್ಮಕ್ಕಳಿರೋದು ಯಾಕೆ ಮಾಡಲಿ, ಆಕೆಗೆ ಅದು ಯಾವುದೂ ಇಲ್ಲ, ನಾನೇನು ಮಾಡ್ತೀನಿ ಅದು ಮಾತ್ರನೇ ಇಂಪಾರ್ಟೆಂಟ್, ಅದಕ್ಕೆ ಮಾತ್ರನೇ ವ್ಯಾಲ್ಯೂ ಅಂತಂದ್ಬಿಟ್ಟು ಅವರು ಈ ರೀತಿ ಕರ್ಮವನ್ನು ಮಾಡ್ಕೊಂಡು ಬಂದರು. ಅವ್ರಿಗೆ ಪುನರ್ಜನ್ಮ ಆದಷ್ಟು ನಿಧಾನವಾಗಿ ಸಿಕ್ಕತ್ತೆ. ಕಾಮಲೋಕದಲ್ಲೂ ಕೂಡ ಕಡಿಮೆಯಾಗಿ ಕಾಲ ಇರ್ತಾರೆ, ಬಟ್ ಮನೋಲೋಕದಲ್ಲಿ ಹೆಚ್ಚಿನ ಕಾಲ ಇರ್ತಾರೆ. ಮತ್ತೆ ಅವರು ಪುನರ್ಜನ್ಮವನ್ನು ಎತ್ತಿ ಬರ್ತಾರೆ. ಅವರು ಈ ಜನ್ಮದಲ್ಲಿ ಎಷ್ಟು ವಿಕಾಸ ಹೊಂದಲಿಕ್ಕೆ ಸಾಧ್ಯವಿತ್ತೋ ಅವ್ರ ಕೈಯಲ್ಲಿ ಅಷ್ಟು ವಿಕಾಸವನ್ನು ಇದ್ದಂತೆಯೇ ಮಾಡಿದ್ದಾರೆ. ಮತ್ತು ಅವರು ಸಂಪೂರ್ಣ ಜೀವನವನ್ನು ಜೀವಿಸಿದ್ದಾರೆ ಅಂತಲೇ ಹೇಳಬೇಕಾಗುತ್ತೆ. ಹಣ್ಣು ಪಕ್ವ ಆಯಿತು, ಇನ್ನೂ ಚೆನ್ನಾಗಿ ಮಾರ್ತು, ಕಡೆ ಕಾಲದಲ್ಲಿ ಒಂದು ಸ್ವಲ್ಪ ದೈಹಿಕ ಕಾಯಿಲೆ ಬಂತು, ಅಲ್ಲಿ ತನಕ ಫುಲ್ ಫಿಟ್ಟಾಗಿದ್ದರು. ಯಾಕಂದರೆ ಅವ್ರಿಗೆ ಡೈಜೆಸ್ಟಿವ್ ಸಿಸ್ಟಮು ಚೆನ್ನಾಗಿತ್ತು, BP ಇರಲಿಲ್ಲ, ಶುಗರ್ ಇರಲಿಲ್ಲ, ಆರೋಗ್ಯವನ್ನು ಚೆನ್ನಾಗಿ ಅವರು ನೋಡ್ಕೊಂಡು ಬಂದಿದ್ದರು. ಆದ್ದರಿಂದ ಸಂಪೂರ್ಣ ಜೀವನವನ್ನು ಜೀವಿಸಿ ಅವರು ಇವತ್ತಿನ ದಿನ
ಮರಣವನ್ನು ಹೊಂದಿದ್ದಾರೆ. ಯಾಕಂದರೆ ಒಂದಕ್ಕೆ ಹಾದಿ ಇದ್ದಿದ್ದು ಅಂತ್ಯ ಆಗಲೇಬೇಕು. ಇದನ್ನೇ ವಿಕಾಸ ನಿಯಮದಲ್ಲಿ ಮನ್ವಂತರ ಮತ್ತು ಲಯ ಅಂತ ಹೇಳ್ತಾರೆ. ಯಾವುದು ಸೃಷ್ಟಿಯಾಗುತ್ತೋ ಅದು ಲಯವನ್ನು ಹೊಂದಲೇಬೇಕಾಗಿತ್ತು. ಹುಟ್ಟಿದ್ದು ಸಾಯಲೇಬೇಕು. ಇದು ಯಾರ್ಯಾರಿಗೆ ಅನ್ವಯವಾಗತ್ತೆ ಅಂತಂದರೆ ಸಸ್ಯವರ್ಗ, ಪ್ರಾಣಿವರ್ಗ, ಮಾನವ ವರ್ಗ ಎಲ್ಲದಕ್ಕೂ ಕೂಡ ಇದು ಅನ್ವಯ ಆಗತ್ತೆ. ಸಸ್ಯವೂ ಅಷ್ಟೇ, ಅದು ಗ್ರೂಪ್ ಸೋಲ್ನಲ್ಲಿ ಮರಣ ಹೊಂದಿದ ನಂತರ ಗ್ರೂಪ್ ಸೋಲ್ನಲ್ಲಿ ಮರ್ಜ್ ಆಗುತ್ತೆ. ಪ್ರಾಣಿ ವರ್ಗದಲ್ಲೂ ಗ್ರೂಪ್ ಸೋಲ್ ಆಗುತ್ತೆ. ಆದರೆ ಮನುಷ್ಯ ವರ್ಗದಲ್ಲಿ ಇಂಡಿವಿಜುವಲೈಸ್ಡ್ ಸೋಲ್ ಇರೋದರಿಂದ ಮನುಷ್ಯ ವಿಕಾಸವನ್ನು ಹೊಂದುತ್ತಾ ಅವನು ಮುಂದುವರಿತಾನೆ. ಅದಕ್ಕೋಸ್ಕರ ಈ ಒಂದು ಏನಿದೆ ಹುಟ್ಟು ಸಾವು ಅನ್ನೋದು ಎಲ್ಲರಿಗೂ ಕೂಡ ಅನ್ವಯ ಆಗತ್ತೆ. ಪ್ರತಿಯೊಂದು ಜೀವನವೂ ಕೂಡ ಜನನ ಮತ್ತು ಮರಣದ ಮಧ್ಯಕಾಲ ನಾವು ಜೀವನವನ್ನು ಜೀವಿಸ್ತಿದ್ದೀವಿ. ಜನನ ಅನ್ನೋದು ನಮಗೆ ಗೊತ್ತಾಗುತ್ತೆ. ಆಯಿತು, ತಾಯಿ ಗರ್ಭಿಣಿ ಆಗಿದ್ದಾಳೆ, ಗರ್ಭ ಹುಟ್ಟಿದ್ದಾಳೆ, 9 ತಿಂಗಳು ಆದ ನಂತರ ಡೆಲಿವರಿ ಆಗುತ್ತೆ. ಮರಣ ನಮ್ಗೆ ಯಾರಿಗಾದ್ರೂ ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ. ಯಾರು ಯಾವಾಗ ಸಾಯ್ತೀವಿ ಅನ್ನೋದು ಗೊತ್ತಿಲ್ಲ. ಆದರೆ ಮಧ್ಯಕಾಲ ಏನಿದೆ ಅದು ನಾವು ಜೀವಿಸುವಂತಹ ಜೀವನದ ಕಾಲ. ಈ ಜೀವನವನ್ನು ನಾವು ಯಾವ ರೀತಿ ಜೀವಿಸ್ತೀವಿ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇನ್ನು ಮನುಷ್ಯ ಹುಟ್ಟಿದ ನಂತರ ಅವನಿಗೆ ಹಲವಾರು ಹಂತಗಳನ್ನ ಅವನು ದಾಟ್ಕೊಂಡು ಬರ್ತಾನೆ. ಮೊಟ್ಟ ಮೊದಲನೇದಾಗಿ ಹಂತ ಯಾವುದು ಅಂತಂದರೆ ಬಾಲ್ಯ ಅಥವಾ ಶೈಶವಾವಸ್ಥೆ ಫಸ್ಟ್ ಬರೋದು. ಇನ್ನು ಬಹಳ ಶಿಶು ಹುಟ್ಟುತ್ತೆ, ಪಲ್ಟಿ ಹೊಡೆಯುತ್ತೆ, ಮುಂದುವರಿಯುತ್ತೆ, ಅಂಬೆಗಾಲು ಇಟ್ಕೊಂಡು ಮುಂದುವರಿಯುತ್ತೆ, ಸಪೋರ್ಟ್ ಇಟ್ಕೊಂಡು ನಡೆಯೋಕ್ಕೆ ಶುರು ಮಾಡುತ್ತೆ. ಆಮೇಲೆ ಬಾಲ್ಯ, ಆಮೇಲೆ ಕೌಮಾರ್ಯ, ಯೌವನ, ಮಧ್ಯ ವಯಸ್ಸು, ಇಳಿ ವಯಸ್ಸು, ಮುಪ್ಪು, ಆಮೇಲೆ ಮರಣ. ಯಾವುದೋ ಒಂದು ಮರಣ ಹೊಂದಲಿಕ್ಕೆ ಒಂದು ಕಾರಣ ಬೇಕು. ಆ ಕಾರಣ ಆಗತ್ತೆ. ಕೆಲವರಿಗೆ ಕಾರಣವೂ ಬೇಕಿಲ್ಲ, ಒಂದೇ ಶಾರ್ಟ್ ಕಾರ್ಡಿಯಾಕ್ ಅರೆಸ್ಟ್ ಅಂದರೆ ಮುಗಿದೋಯ್ತು. ಅದೇ ರೀತಿ ಮರಣವನ್ನು ಬಂದೇ ಬಿಡುತ್ತೆ. ಶರಣರು ಏನು ಹೇಳ್ತಾರೆ ಮರಣದ ಬಗ್ಗೆ ಅಂದರೆ ಮರಣವೇ ಮಹಾನವಮಿ ಅಂತ ಹೇಳಿ ಕರೆದಿದ್ದಾರೆ. ಮರಣವೇ ಮಹಾನವಮಿ ಅಂತಂದ್ಬಿಟ್ಟು ಹೇಳಿ ಕರೆದಿದ್ದಾರೆ. ಯಾರೂ ಕೂಡ ಮರಣದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇದೊಂದು ಪ್ರಕೃತಿಯ ನಿಯಮ. ಇದನ್ನು ಯಾರಾದರೂ ದಾಟೋದಕ್ಕೆ ಸಾಧ್ಯನಾ? ಪ್ರಕೃತಿ ನಿಯಮನ ಯಾರಾದರೂ ಮೀರಲಿಕ್ಕೆ ಸಾಧ್ಯನಾ? ಇಲ್ಲ. ಈ ಪ್ರಕೃತಿ ನಿಯಮವನ್ನು ನಾವು ಅರ್ಥ ಮಾಡಿಕೊಂಡು ಅದರಂತೆ ನಮ್ಮ ಜೀವನವನ್ನು, ಅಂದರೆ ಅದರದ ನಿಯಮಗಳು ಬೇಕಾದಷ್ಟಿದೆ, ಆ ನಿಯಮಗಳನ್ನೆಲ್ಲ ಒಂದೊಂದಾಗಿ ಅರ್ಥ ಮಾಡಿಕೊಂಡು ನಿಯಮಕ್ಕೆ ತಕ್ಕಂತೆ ನಾವು ನಮ್ಮ ಜೀವನವನ್ನು ಜೀವಿಸ್ತಾ ಹೋದಾಗ ನಮಗೆ ಮರಣವೂ ಕೂಡ ಅಷ್ಟೇ ಸುಖಕರವಾಗಿ ಬರುತ್ತೆ ಅಂತಂದ್ಬಿಟ್ಟು ಹೇಳ್ಬೋದು. ಮನುಷ್ಯಾಗಿ ಹುಟ್ಟಿದ ಮೇಲೆ ನಾವೇನು ಮಾಡಬೇಕು? ಎರಡೇ ನಮಗೆ ಬರೋದು. ಎಲ್ರಿಗೂ ಕೂಡ ಅಂತ್ಯಕಾಲ ಸಮೀಪ ಆಗತ್ತೆ. ವಯಸ್ಸು ಕೆಲವರು ಇನ್ನೂ ಹೆಚ್ಚು ಕಾಲ ಬದುಕ್ಬೋದು, ಒಬ್ಬರು ಕಡಿಮೆ ಬರ್ಬೋದು. ಬಟ್ ಕಡೆ ಕಾಲ, ಅಂತ್ಯಕಾಲ ಬಂದಾಗ ನಮಗೆ ಇರೋದು ಎರಡೇ ಆಪ್ಷನ್. ಅದನ್ನು ನಾವು ಚೂಸ್ ಮಾಡಬೇಕು. ಏನು ಮಾಡಬೇಕು? ನಾವು ಏನಾದರೂ ಸತ್ತಾಗ ಏನಾದರೂ ತೊಗೊಂಡು ಹೋಗ್ತೀವಾ? ಏನಾದರೂ ಒಂದು ಕೊಟ್ಟು ಹೋಗಬೇಕು, ಇಲ್ಲಾಂದರೆ ಬಿಟ್ಟು ಹೋಗ್ಬೇಕು. ಅವ್ರೇನು ಮಾಡಿದ್ರು? ಕೊಟ್ಟು ಹೋದರು, ಬಿಟ್ಟು ಹೋದರು. ಬಿಟ್ಟು ಹೋಗಿದ್ದು ಸ್ವಲ್ಪ, ಕೊಟ್ಟು ಹೋಗಿದ್ದು ಅತ್ಯಂತ ಹೆಚ್ಚು. ಆ ಕೊಡೋದನ್ನು ಕಲ್ತ್ಕೊಳ್ಬೇಕು ನಾವುಗಳು ಕೂಡ. ಇವ್ರ ಜೀವನದಲ್ಲಿ ನಾವು ಏನು ಕಲ್ತ್ಕೋಬೋದು ಅಂದರೆ ಕೊಡೋದನ್ನು ಕಲ್ತ್ಕೊಳ್ಬೋದು. ಆದ್ದರಿಂದ ಕೊಡಬೇಕು. ಪ್ರತಿಯೊಬ್ಬರು ಏನಿದೆ ನಮ್ಮದು ಅಂತ ಏನಿದೆ ಅದನ್ನು ನಾವು ಕೊಡೋದನ್ನು ಕಲ್ತ್ಕೊಳ್ಬೇಕು. ಯಾಕಂದರೆ ಏನೇ ಇದ್ದರೂ ಕೂಡ ಬದುಕಿರುವಾಗಲೇ ಮಾನಸಿಕವಾದ, ಭಾವನಾತ್ಮಕವಾದ ಈ ವ್ಯಾಮೋಹದಿಂದ ನಮ್ಮನ್ನು ನಾವು ಬಿಡಿಸ್ಕೊಳ್ಬೇಕಾಗತ್ತೆ. ಮಹಾಭಾರತದ ಯುದ್ಧ ಆಗಿದ್ದು ಕೂಡ ವ್ಯಾಮೋಹದಿಂದ ಅಂತಲೇ ಹೇಳ್ತಾರೆ. ಬೇರೆ ಇನ್ನೇನು ಇರಲಿಲ್ಲ ಅಲ್ಲಿ. ವ್ಯಾಮೋಹಕ್ಕೋಸ್ಕರನೇ ಇಷ್ಟೆಲ್ಲ ನಡೀತು ಅಂತ. ಆದ್ದರಿಂದ ಕಲ್ಲು ಹೃದಯ ಆಗೋದು ಬೇಡ, ನಿರಾಸಕ್ತಿನೂ ಬೇಡ. ವ್ಯಾಮೋಹವನ್ನು ಬಿಡಬೇಕು. ಜಿಗುಪ್ಸೆ ತಾಳೋ ಅವಶ್ಯಕತೆಯೂ ಕೂಡ ಇಲ್ಲ. ಜಿಗುಪ್ಸೆ ನಂಗೆ ಸಾಕಪ್ಪ ಅಂತ ಹೇಳಿ ಜಿಗುಪ್ಸೆ ಬಂದು ಕೊಡೋದಲ್ಲ. ಯಾವ ರೀತಿ ಕೊಡಬೇಕು ಅಂದರೆ ಪರಿಶುದ್ಧ ಪ್ರೇಮದಿಂದ, ನಿಸ್ವಾರ್ಥ ಭಾವದಿಂದ, ಪ್ರೀತಿಯಿಂದ ಏನಿದೆ ಅದನ್ನು ಕೊಡೋಣ. ಇಲ್ಲದೆ ಇರೋದನ್ನು ಕೊಡೋದು ಬೇಡ. ಯಾರಾದರೂ ಸ್ವಲ್ಪ ಚಾರಿಟಿ ಕೇಳಿದಾಗ ನಾವೇನು ಮಾಡ್ತೀವಿ? ಅವರು ಶ್ರೀಮಂತರು, ಅವ್ರನ್ನ ಕೇಳಿ ಅವ್ರು ಕೊಡ್ತಾರೆ. ನನ್ನ ಹತ್ರ ಏನಿದೆ, ನನ್ನ ಕೈಯಲ್ಲಿ ಎಷ್ಟಾಗತ್ತೆ ನಾನು ಅದನ್ನು ಕೊಡಲ್ಲ. ಚಾರಿಟಿ ಕೇಳೋರು ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತಲೂ ಹೇಳಲ್ಲ. ಕೊಡಿ ಅಂದಾಗ ಅವರು ಶ್ರೀಮಂತರು, ಅವ್ರನ್ನ ಕೇಳಿ ಅವ್ರು ಕೊಡ್ತಾರೆ. ನಿಮಗೆ ಅಲ್ಲಿ ಸಿಕ್ಕತ್ತೆ ದುಡ್ಡು, ಇಲ್ಲಿ ಸಿಕ್ಕತ್ತಾ? ಇಲ್ಲ. ಕೇಳೋರು ಅಷ್ಟೇ ಎಲ್ಲಿಗೆ ಹೋಗಿ ಕೇಳ್ತಾರೆ? ಯಾರ ಹತ್ರ ಇದೆ ಅವ್ರ ಹತ್ರನೇ ಹೋಗಿ ಕೇಳ್ತಾರೆ. ಯಾರು ಕೊಡ್ತಾರೆ ಅಂತ ಗೊತ್ತಾಗುತ್ತೆ, ಅವ್ರ ಹತ್ರನೇ ಹೋಗಿ
ಕೇಳ್ತಾರೆ. ಅದಕ್ಕೊಂದು ಉದಾಹರಣೆ ಕೊಡಬೇಕಂದ್ರೆ, ನಾನು ಗಿರಿಜಮ್ಮ ಪಾಟೀಲ್ ಇನ್ನೆಲ್ಲೋ ಹೋಗಿದ್ವಿ, ಒಂದು ಲೆಕ್ಚರ್ ಹಾಲ್ ನಡೀತಾ ಇತ್ತು. ಅಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟು ಮಾಡಿದರು. ಅವರು ಕೊಡುಗೈ ಧಾನಿ ಅನ್ನೋದು ಗೊತ್ತಾಯಿತು. ಯಾವ ಹಂತದಲ್ಲಿ ಅವ್ರನ್ನ ಕೇಳಿದ್ರು ಅಂದರೆ ವಿದ್ಯಾಭ್ಯಾಸಕ್ಕೆ ಅಂದರು. ವಿದ್ಯಾಭ್ಯಾಸಕ್ಕೆ ಅಂದರೆ ಯಾರೂ ಸಾಮಾನ್ಯವಾಗಿ ಇಲ್ಲ ಅಂತ ಹೇಳಲ್ಲ. ಕಡೆಗೆ ಆತನ ಹತ್ರ ಏನೂ ಇರಲಿಲ್ಲ ಅಂತ ಆತನದು ಒಂದು ಚಿನ್ನದ ಕರಡಿಗೆ ಇತ್ತಂತೆ. ಆ ಕರಡಿಗೆ ತೆಗೆದು ಕೊಟ್ಬಿಟ್ರಂತೆ. ಆ ಮಟ್ಟಕ್ಕೆ ನಾನು ವಿದ್ಯಾಭ್ಯಾಸಕ್ಕೆ ಅಂದಾಗ ಆ ಮಟ್ಟಕ್ಕೆ ಕೊಡುಗೆ ಇದೆ. ಆದ್ದರಿಂದ ಕೇಳೋರು ಅಷ್ಟೇ, ಕೇಳುವಷ್ಟು ಕೇಳಬೇಕು. ಆ ಮಟ್ಟಕ್ಕೆ ಕೇಳೋದನ್ನು ನಾವು ಕೂಡ ನಿಲ್ಲಿಸ್ಕೊಳ್ಬೇಕು. ಯಾಕಂದರೆ ಮರಣ ಅನ್ನೋದು ನಮಗೆ ಬರುತ್ತಲ್ಲ, ಅದು ಎಲ್ಲಿ ಬರುತ್ತೆ, ಯಾವಾಗ ಬರುತ್ತೆ, ಹೇಗೆ ಬರುತ್ತೆ, ಯಾವ ರೂಪದಲ್ಲಿ ಬರುತ್ತೆ, ಅದಕ್ಕೊಂದು ನಿಶ್ಚಿತವಾಗಿ ಇಲ್ಲ. ಅದು ಯಾವಾಗಲೇ ಬರಲಿ, ಯಾವುದೇ ರೂಪದಲ್ಲಿ ಬರಲಿ, ಈ ಕ್ಷಣ ಬರಲಿ, ಅದಕ್ಕೆ ನಾನು ಸಿದ್ಧವಾಗಿರಬೇಕು. ಅಬ್ದುಲ್ ಕಲಾಂ ಯಾವ ರೀತಿ ಮರಣವನ್ನು ಹೊಂದಿದ್ರು ಎಲ್ಲರೂ ನೋಡಿದ್ದೀರ ಲೈವ್ ಟಿ ವಿನಲ್ಲಿ. ಆ ರೀತಿ ನಾವು ಮರಣ ಹೊಂದೋದಕ್ಕೆ ಸಾಧ್ಯನಾ? ಲೆಕ್ಚರ್ ಮಾಡ್ತಾ ಇದ್ದರು, ಹಾಗೆ ಕುಸಿದು ಬಿದ್ದರು, ಹಾಗೆ ಇಲ್ಲವಾದರು. ಯಾಕಂದರೆ ಅವರು ಆ ಜೀವನವನ್ನು ಜೀವಿಸಿದ್ರು. ಒಂದು ನೆಪ ಬೇಕಷ್ಟೆ, ಅದರ್ವೈಸ್ ಬೇರೆ ಇನ್ನೇನು ಕೂಡ ಬೇಕಿಲ್ಲ. ಮೊಟ್ಟ ಮೊದಲನೇದಾಗಿ ನಾವು ಮರಣ ಹೊಂದಿದ್ರು ಅಂತ ಹೇಳಿ ಡಿಕ್ಲೇರ್ ಮಾಡ್ತೀವಿ. ಯಾವ ಬೇಸಿಸ್ ಮೇಲೆ ಮರಣ ಹೊಂದಿದ್ರು ಅಂತ ಅಂದ್ಕೋತೀವಿ? ಮರಣ ಹೊಂದಿದ್ದು ಅಂತಂದರೆ ಹೆಂಗೆ? ಹಾಂ, ಆಮೇಲೆ ಮೂಮೆಂಟ್ ಇರಲ್ಲ, ಚಲನೆ ಇರಲ್ಲ, ಆಮೇಲೆ ಹಾರ್ಟ್ ಬೀಟ್ ಇರಲ್ಲ, ಪಲ್ಸ್ ಇರಲ್ಲ, ಬ್ರೈನ್ ಕೆಲಸ ಮಾಡಲ್ಲ, ಉಸಿರು ನಿಂತಿರುತ್ತೆ. ಇದೆಲ್ಲ ಸ್ಥೂಲವಾಗಿ ನಾವು ಹೇಳೋದು. ಶರೀರ ತಣ್ಣಗಾಯಿತು. ಆದರೆ ಮೊಟ್ಟ ಮೊದಲ ಸಾವು ಆಗೋದು ಗಿರಿಜಮ್ಮ ಪಾಟೀಲ್ ಸತ್ತಿರೋದು ಒಂದೇ, ಇದುವರೆಗೂ ಅವ್ರು ಸತ್ತಿರೋದು 2. ಇನ್ನೂ 2 ಸಲ ಸಾಯಬೇಕಾಗಿದೆ ಅವರು. ನಾವು ಪೂರ್ತಿ ಸಾಯಿಸಿಬಿಟ್ಟಿದ್ದೀವಿ ಕಂಪ್ಲೀಟಾಗಿ. ಇಲ್ಲ, ಅವ್ರು ಸತ್ತಿರೋದು ಅನ್ನಮಯ ಕೋಶ ಮತ್ತು ಪ್ರಾಣಮಯ ಕೋಶದಲ್ಲಿ ಮಾತ್ರ. ಇದು ಥಿಯಾಸಫಿ ಮಾತ್ರ ಹೇಳುತ್ತೆ. ಅದಕ್ಕೋಸ್ಕರವೇ ನಾವು ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರಾಗಿ ಇದರ ವಾಗ್ಮಯವನ್ನು ನಾವು ಓದಿ ತಿಳ್ಕೊಳ್ಬೇಕು ಅಂತ ಇರೋದು. ಥಿಯಾಸಫಿನಲ್ಲಿ ಒಟ್ಟು 5 ಕೋಶಗಳನ್ನ ಹೇಳ್ತಾರೆ. ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಅಂತಂದ್ಬಿಟ್ಟು ಹೇಳ್ತಾರೆ. ಈ ಅನ್ನಮಯದಲ್ಲಿ 3 ಇದೆ: ಘನ, ದ್ರವ ಮತ್ತು ಅನಿಲ. ಈ 3 ಮಾತ್ರ ಸತ್ತ ತಕ್ಷಣ. ಘನ ಶರೀರ ಏನಿತ್ತು, ದ್ರವ ಶರೀರ ಏನಿತ್ತು, ಅನಿಲ ಶರೀರ ಏನಿತ್ತು, ಇದು 3 ಮರಣ ಹೊಂದುತ್ತೆ. ಮರಣ ಸಂಭವಿಸುವ ಕಾಲದಲ್ಲಿ ಈ ಪ್ರಾಣಶಕ್ತಿ ಅನ್ನೋದು ನಮ್ಮಲ್ಲಿ ಇರುತ್ತಲ್ಲ. ಪ್ರಾಣಶಕ್ತಿ ಎಲ್ಲಿದೆ? ನಮ್ಮ ನಾಭಿಯಲ್ಲಿದೆ, ಪೊಕ್ಕಳದ ಬಳ್ಳಿಯಲ್ಲಿ. ಇದಕ್ಕೆ ನಾವು ಚೆನ್ನಾಗಿ ಗೊತ್ತು, 7 ಚಕ್ರಗಳಿದೆ ಅಂತಂದ್ಬಿಟ್ಟು. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಮತ್ತು ಸಹಸ್ರಾರ ಅಂತ ಹೇಳ್ತೀವಿ. ಮೂಲಾಧಾರ ಚಕ್ರವನ್ನು ನಾವು ಎಬ್ಬರಿಸ್ಕೊಳ್ಳೋದಕ್ಕೆ ನಾವೇನಾದರೂ ಧ್ಯಾನ ಮಾಡಿ ಬೇರೆ ಯಾವುದಾದ್ರೂ ಕೋರ್ಸ್ಗಳಿಗೆ ಹೋದರೆ ಅಲ್ಲಿ ಎಲ್ಲ ಈ ಚಕ್ರ ಎಬ್ಬರಿಸ್ತೀನಿ, ಈ ಚಕ್ರ ಎಬ್ಬರಿಸ್ತೀನಿ, ಇಷ್ಟು ದುಡ್ಡು ಕೊಡಿ, ಈ ಚಕ್ರ ಎಬ್ಬರಿಸ್ತೀನಿ ಅಂತಂದ್ಬಿಟ್ಟು ಹೇಳ್ತಾರೆ. ದಯವಿಟ್ಟು ಯಾರೂ ಮೋಸ ಹೋಗಬೇಡಿ. ಎಲ್ಲ ಚಕ್ರನೂ ಕೆಲಸ ಮಾಡುತ್ತೆ. ನಾವು ಅದಕ್ಕೆ ಆಹಾರ ಕೊಟ್ಟಾಗ, ಆ ಚಕ್ರಕ್ಕೆ ಯಾವುದು ಆಹಾರ ಇರುತ್ತೋ ಅದನ್ನು ಮಾಡಿದಾಗ ಮಾತ್ರ ಆ ಚಕ್ರ ಎದ್ದೇಳುತ್ತೆ ವಿನಃ ನಾವು ಯಾರಿಗೋ ದುಡ್ಡು ಕೊಟ್ಟರೆ ಚಕ್ರ ಎದ್ದೇಳಲ್ಲ. ದಯವಿಟ್ಟು ಮೋಸ ಹೋಗಬೇಡಿ. ಈ ಮೂಲಾಧಾರ ಚಕ್ರ ಎಲ್ಲಿದೆ ಅಂದರೆ ಗುದದ್ವಾರದಲ್ಲಿರುತ್ತೆ. ಸ್ವಾಧಿಷ್ಠಾನ ಇಲ್ಲಿ ಪಕ್ಕೆ ಇದೆಯಲ್ಲ, ಇಲ್ಲಿ ಬರುತ್ತೆ. ಮಣಿಪುರ ಈ ನಾಭಿಯಲ್ಲಿರುತ್ತೆ. ಅನಾಹತ ಚಕ್ರ ಹೃದಯದಲ್ಲಿರುತ್ತೆ. ವಿಶುದ್ಧ ಕಂಠದಲ್ಲಿದ್ದರೆ ಆಜ್ಞಾ ಹಣೆಯಲ್ಲಿರುತ್ತೆ. ಸಹಸ್ರಾರ ನೆತ್ತಿ ಮೇಲಿರುತ್ತೆ. ಇವಾಗ ಯಾರಾದರೂ ಸತ್ತಾಗ ನಾವು ಏನು ಕೇಳ್ತೀವಿ? ಹೋಗ್ಬಿಟ್ಟು ಹೋದ ತಕ್ಷಣ ಒಂದು ಪ್ರಶ್ನೆ ಕೇಳ್ತೀವಿ: ಹೇಗೆ ಹೋದರು? ಯಾವುದ್ರಲ್ಲಿ ಪ್ರಾಣ ಹೋಯಿತು? ನನಗೆ ಭಾಳ ಸಣ್ಣ ವಯಸ್ಸಿನಿಂದನೂ ಪ್ರಾಣ ಹೋಗೋರನ್ನ ನೋಡಬೇಕು ಅಂತ ಭಾಳ ಆಸಕ್ತಿ ಇತ್ತು. ಆಸ್ಪತ್ರೆಗೆ ಹೋದರೆ ಕ್ಲೀನಾಗಿ ಗೊತ್ತಾಗುತ್ತೆ. ಆಸ್ಪತ್ರೆಯಲ್ಲಿ ಯಾರು ಸೇರಿಸಲ್ಲ. ಏನು ಮಾಡೋದು? ನಮ್ಮ ಮಾವತಿ ಇರ್ಕೊಂಡಾಗ ನಾನು ಹೋಗಿದ್ದೆ. ಬೆಳಗ್ಗೆನೇ ಡಿಕ್ಲೇರ್ ಮಾಡಿದ್ರು ಡಾಕ್ಟ್ರು ಇವತ್ತು ಹೊರಟೋಗ್ತಾರೆ ಅಂತ. ಅಲ್ಲೇ ಇರಬೇಕು ಅಂತ ಅವ್ರನ್ನ ಒಂದು ಕ್ಷಣನೂ ಹತ್ತಿತ್ತ ಬಿಡ್ದಂಗೆ ಅವ್ರ ಜೊತೆನೇ ಇದ್ದೆ. ಉಸಿರು ನಿಧಾನವಾಗಿ ಹಾಡ್ತಾ ಇತ್ತು. ಇನ್ನೂ ಒಂದು ಎಕ್ಸ್ಟ್ರಾ ಸಿಲಿಂಡ್ರು ತೊಗೊಂಡು ಹೋಗಿದ್ದೆ. ಆಕ್ಸಿಜನ್ ಹಾಕ್ಕೊಂಡು ಊರಿಗೆ ತೊಗೊಂಡು ಹೋಗಿದ್ವಿ. ಉಸಿರು ನಿಧಾನಕ್ಕೆ ಬಂತು, ಇನ್ನೂ ನಿಧಾನಕ್ಕೆ ಬಂತು. ನನ್ನ ಕಸಿನ್ ಅಲ್ಲೇ ಇದ್ದು ಸ್ವಲ್ಪ ಗಂಗೆ ನೀರಿದ್ದರೆ ಗಂಗೆ ನೀರಿರಲಿಲ್ಲ, ಎಳ್ನೀರಿತ್ತು, ಕೊಟ್ಟರು. ಫುಲ್ ಎಕ್ಸ್ಪ್ರೆಷನ್. ಆ ನೀರು ನುಂಗಬೇಕಾದ್ರೆ ಅವ್ರಿಗೆ ಬಹಳ ಕಷ್ಟ ಆಯಿತು. ಫುಲ್ ಎಕ್ಸ್ಪ್ರೆಷನ್ ಇತ್ತು. ನೀರನ್ನ ನುಂಗಿದ್ರು ಅಷ್ಟೇ, ಉಸಿರು ಸಂಪೂರ್ಣವಾಗಿ ನಿಂತೋಯ್ತು. ತಕ್ಷಣ ಕೈ ಕಾಲು ಏನು ತಣ್ಣಗಾಗಲಿಲ್ಲ. ಸತ್ತ ತಕ್ಷಣ ನಾವೇನು ಮಾಡ್ತೀವಿ? ನಮ್ಮ ಆಚಾರ ವಿಚಾರ, ನಮ್ಮ ಪದ್ಧತಿಯ ಪ್ರಕಾರ ಕಾಲು ಮಡಚ್ತೀವಿ.
ಮೂಗಿಗೆ ಹತ್ತಿ ಇಡ್ತೀವಿ. ಮೊನ್ನೆ ತಾನೇ ಒಂದು ಯೂಟ್ಯೂಬ್ನಲ್ಲಿ ನೋಡಿದೆ, ಇಂದಿರಾ ಗಾಂಧಿಗೆ ಯಾವ ಹತ್ತಿನೂ ಏನೂ ಇಟ್ಟಿರಲಿಲ್ಲ. ನಮ್ಮ ಕಡೆ ತಕ್ಷಣ ಮೂಗು ಕಿವಿಗೆ ಹತ್ತಿ ಇಡ್ತೀವಿ. ಆಮೇಲೆ ನಮ್ಮ ಪದ್ಧತಿ ಪ್ರಕಾರ, ಹಿಂದೂ ಪದ್ಧತಿ ಪ್ರಕಾರ ಒಂದು ಹಣತೆಯನ್ನು ಹಚ್ಚಿ ಇಡ್ತೀವಿ, ದೀಪವನ್ನು ಹಚ್ಚಿ ಅಲ್ಲಿ ಇಡ್ತೀವಿ. ಅದರ ಅರ್ಥ ಇದ್ದಾರೆ, ಇದು ನಮ್ಮ ಸಂಕೇತ. ಆದರೆ ಮರಣ ಸಂಭವಿಸುವ ಕಾಲದಲ್ಲಿ ಅನ್ನಮಯ ಕೋಶದ ಎಲ್ಲ ಅಂಗಗಳಿಂದ ಆ ಪ್ರಾಣಶಕ್ತಿ ನಾಭಿಯ ಬಳಿಗೆ ಬರುತ್ತೆ. ಆಗ ದೇಹದ ಅಂಗಾಂಗಗಳೆಲ್ಲವೂ ಈ ನಾಭಿ ಹತ್ರ ಬಂದಾಗ ನಿಶ್ಚಲ ಆಗೋಗುತ್ತೆ. ಆದರೆ ಈ ನಾಭಿಗೂ ಮತ್ತು ಸಹಸ್ರಾರ ಚಕ್ರಕ್ಕೂ ಮಧ್ಯೆ ದ್ವಿತೀಯ ಸುಷುಮ್ನ ನಾಡಿ ಇದೆ ಅಂತ ಹೇಳ್ತಾರೆ. ನಮಗೆಲ್ಲ ಗೊತ್ತಿರೋದು ಒಂದೇ ಸುಷುಮ್ನ ನಾಡಿ, ಇಡ ಪಿಂಗಳ ಸುಷುಮ್ನ. ಸುಷುಮ್ನ ಅನ್ನೋದು ಮಧ್ಯದಲ್ಲಿದೆ, ಬಟ್ ಒಂದು ನಾಡಿ ಎಲ್ಲ ಇರೋದಲ್ಲಿ ಸುಷುಮ್ನ ನಾಡಿ ಎರಡು. ಈ ಎರಡನೇ ನಾಡಿ ಮರಣ ಕಾಲದಲ್ಲಿ ಸಂಪೂರ್ಣವಾಗಿ ಕಾರ್ಯನಿರತವಾಗಿರುತ್ತೆ. ಮರಣ ಸಂಭವಿಸುತ್ತೆ, ಸಾಯ್ತಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಮ್ಮ ಹತ್ತಿರದವರೇನೆ, ಅವರು ಹುಟ್ಟಿದಾಗಿಂದ ಅವ್ರ ಜೊತೆ ಇರ್ತೀವಿ, ಅಥವಾ ನಮ್ಮ ಸಹೋದರರು ಇರ್ಬೋದು, ತಂದೆ ತಾಯಿ ಇರ್ಬೋದು, ಅಜ್ಜಿ ತಾತ ಇರ್ಬೋದು, ನಮ್ಮ ಮಕ್ಕಳಿರ್ಬೋದು, ಮೊಮ್ಮಕ್ಕಳಿರ್ಬೋದು, ಯಾರಿಗಾದರೂ ಸರಿ, ಯಾವುದೇ ಸಂಬಂಧ ಇರಲಿ ಅಥವಾ ಆಪ್ತ ಸ್ನೇಹಿತರು ಕೂಡ ಇರ್ಬೋದು. ಆವಾಗ ನಾವು ಏನು ಮಾಡ್ತೀವಿ ಅಂತಂದರೆ, ಅವ್ರ ಪ್ರಾಣ ಹೊರಟೋಯ್ತು ಅಂದ ತಕ್ಷಣ ನಮ್ಮಲ್ಲಿ ಬಾಯ್ ಬಡ್ಕೋ, ಇಲ್ಲ ಅಳು, ಇನ್ನೊಂದೇನೋ ಮಾಡು, ನಮ್ಮ ದುಃಖನ ನಮಗೆ ಎಷ್ಟು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಸಾಧ್ಯನೋ ಆ ಮುಖಾಂತರ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಇದನ್ನು ಮಾಡಬೇಕಾ ಬೇಡ? ನಮಗೆ ಕಂಟ್ರೋಲ್ ಇಲ್ದಂಗೆ ಆಗತ್ತೆ. ಒಂದ್ಸಲಿ ಒಂದು ದಿನ ನನ್ನ ಕಸಿನ್ ತೀರ್ಕೊಂಡ, ಅಲ್ಲಿಗೆ ಹೋಗಿದ್ದೆ. ನೆಕ್ಸ್ಟ್ ಡೇ ಕೋಲಾರಲ್ಲಿ ಭಾಷಣ ಇತ್ತು, ಅಲ್ಲಿಂದ ನೆಕ್ಸ್ಟ್ ಡೇನೇ ಅಲ್ಲಿಗೆ ಹೋದೆ. ರಾತ್ರಿನೂ ನಿದ್ದೆ ಇಲ್ಲ. ಕೆ ಆರ್ ನಗರಕ್ಕಿಂದ ಬಂದು ಇಲ್ಲಿಗೆ ಹೋದೆ. ಕೆ ಆರ್ ನಗರದಲ್ಲಿ ನನ್ನ ಕಸಿನ್, ನನ್ನ ಜೊತೆ ಹುಟ್ಟಿ ಬೆಳೆದವನು ಸತ್ತೋದ ಅಂತ ನಂದು ಕಣ್ಣೀರೆಲ್ಲ ಆಡಿತ್ತು. ಮಾರನೇ ದಿನ ನಮ್ಮ ಸೊಸೈಟಿ ಮೆಂಬರ್ನ ಮೀಟ್ ಮಾಡಿದೆ. ಅವರಂದರು, ನೀನತ್ತ? ಹ್ಞೂ, ನನ್ನ ಜೊತೆನೇ ಇದ್ದ, ಇವಾಗ ಅವನಿಲ್ಲ ಅಂತಂದ್ಬಿಟ್ಟು ಹೇಳಿದಕ್ಕಪಟ್ಟೆ. ಅವಾಗಂದರು, ಸೊಸೈಟಿ ಮೆಂಬರ್ ಆಗಿ ಹಳೋ ಅವಶ್ಯಕತೆ ಏನಿತ್ತು? ನಿಂಗೆ ಗೊತ್ತಿಲ್ವಾ? ಹೋಗಿರೋದು ಕೇವಲ ಶರೀರ, ಪ್ರಾಣ ಮಾತ್ರ ಹೋಗಿದೆ, ಜೀವ ಇದೆ. ನಿನಗೆ ಯಾಕೆ ಅದು ಅರ್ಥ ಆಗಿಲ್ಲ? ನಿನಗಿನ್ನ ಯಾಕೆ ಒಳಗಡೆ ಹೋಗ್ತಾ ಇಲ್ಲ ಅಂತ ಪ್ರಶ್ನೆ ಮಾಡಿದ್ವಿ. ಮರಣ ಕಾಲದಲ್ಲಿ ಇಡೀ ಜನ್ಮದಲ್ಲಿ ನಮಗೆ ಮೇಜರ್ ಘಟನೆಗಳನ್ನು ನಡೆದಿರುತ್ತೆ. ನಮ್ಮ ಜೀವನದಲ್ಲಿ ಮರೆಯೋಕ್ಕಾಗದೇ ಇರುವಂಥ ಘಟನೆಗಳು ಬೇಕಾದಷ್ಟು ಇರುತ್ತೆ ಜೀವನದಲ್ಲಿ. ಬೆಳಗ್ಗೆ ತಿಂಡಿ ಏನು ಅಂದರೆ ಏನು ಹೇಳ್ತೀರಾ? ಮರ್ತೋಯ್ತು. ಈ ಕ್ಷಣನೇ ನಮಗೆ ಗೊತ್ತಿರಲ್ಲ, ಇವತ್ತಿನ ದಿನವೇ ಗೊತ್ತಿಲ್ಲ. ಆದರೆ ಕೆಲವೊಂದು ಕೇಳಿದ್ರೆ ಎಷ್ಟು ಚೆನ್ನಾಗಿ ಜ್ಞಾಪಕ ಇಟ್ಕೊಂಡು ಏನಾಗಿ ಹೇಳ್ತೀವಿ. ನೆನ್ನೆ ಒಂದು ವಯಸ್ಸಾದಂಥ ವ್ಯಕ್ತಿನ ಮೀಟ್ ಮಾಡೋಕ್ಕೆ ಹೋಗಿದೆ, 92 ಇಯರ್ ಓಲ್ಡ್. ಎಷ್ಟು ಚೆನ್ನಾಗಿ ಶ್ಲೋಕನ ಸಂಪೂರ್ಣ ಒಂದು ಚೂರು ಬಿಗಿನಿಂಗ್ ಮಾಡಿಕೊಟ್ಬಿಟ್ರೆ ಸಂಪೂರ್ಣ ಶ್ಲೋಕವನ್ನು ಅವ್ರಿಗೆ ಹೇಳಿದ್ರು. ನನ್ನ ಹೆಸರೇನೋ ಗೊತ್ತಿಲ್ಲ, ನಮ್ಮಮ್ಮನ ಹೆಸರೇನೋ ಹೇಳ್ತಾರೆ. ನನ್ನ ಹೆಸರು ಅವ್ರಿಗೆ ಗೊತ್ತಿಲ್ಲ, ನಮ್ಮಮ್ಮನ ಹೆಸರು ಹೇಳ್ತಾರೆ. ಇದೆಲ್ಲ ಎಲ್ಲಿಂದ ಇದೆ? ಮೆಮರಿ, ಹಳೆ ಮೆಮರಿ, ಅದು ಸ್ಟ್ರಾಂಗ್ ಆಗಿದೆ. ನನ್ನ ಜೊತೆ ಮೆಮರಿ ಕಡಿಮೆ ಇದೆ. ಮುಂಚೆ ಹೇಳೋರು ಇನ್ನು ಗ್ರ್ಯಾಜುವಲಿ ಇನ್ನೂ ಹಣ್ಣು ಪಕ್ವ ಆಗ್ತಾ ಇದೆ, ನೆನಪು ಒಂದೊಂದಾಗಿ ಹೋಗ್ತಾ ಇದೆ. ಆದ್ದರಿಂದ ಮರಣ ಕಾಲದಲ್ಲಿ ಯಾರಾದರೂ ಮರಣ ಹೊಂದುತ್ತಾ ಇದ್ದಾರೆ ಅಂತ ತಿಳಿದಾಗ ಆ ಹೊತ್ತಿನಲ್ಲಿ ಹತ್ತು ಕರೆದು ರಂಪಾನ ನಾವು ಮಾಡಬಾರ್ದು. ಯಾಕಂದರೆ ಆ ಕ್ಷಣದಲ್ಲಿ ಆತ್ಮವಿಮರ್ಶೆ ಅನ್ನೋದು ಅವರು ಮಾಡಿಕೊಳ್ತಾರೆ. ಜೀವನದಲ್ಲಿ ನಡೆದ ಘಟನೆಗಳೆಲ್ಲ ಫಾಸ್ಟ್ ಫಾರ್ವರ್ಡ್ ಅಂತ ಹೇಳ್ತಾರಲ್ಲ, ಆ ರೀತಿ ಅವರ ಜೀವನದಲ್ಲಿ ಹಾದು ಹೋಗುತ್ತೆ. ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಆಗೋಗುತ್ತೆ. ಮೊಟ್ಟ ಮೊದಲನೇ ಬಾರಿ ಆಕೆ ತಾಯಿ ಆದಾಗ ಯಾವ ಅನುಭವವನ್ನು ಹೊಂದಿದ್ರು ಅವರು? ಖಂಡಿತ ಬಂದೇ ಬರುತ್ತೆ. ಆ ಮಗುನ ನೋಡಿದಾಗ ಮನಸ್ಸಿನಲ್ಲಿ ಏನೆಲ್ಲ ಆನಂದ, ಸಂತೋಷ, ಒಂದು ರೂಪ ತಾಳಿದ್ದೆ, ಅದಕ್ಕೆ ನಾನು ಕಾರಣಕರ್ತೆ ಅಂದಾಗ ಎಷ್ಟು ಸಂತೋಷ ಆಗಿರುತ್ತೆ. ಮಕ್ಕಳನ್ನ ಕಳ್ಕೊಳ್ತಾರೆ, ಮೊಮ್ಮಕ್ಕಳು ಕಳ್ಕೊಳ್ತಾರೆ, ಗಂಡನ ಕಳ್ಕೊಳ್ತಾರೆ, ಅಜ್ಜಿ ತಾತನ ಕಳ್ಕೊಳ್ತಾರೆ, ಏನೇನೋ ಆಗತ್ತೆ ಜೀವನದಲ್ಲಿ. ಆವಾಗೆಲ್ಲನೂ ಕೂಡ ಇದೆಲ್ಲ ಮೇಜರ್ ಘಟನೆಗಳೆಲ್ಲ ಕೂಡ ಬಂದು ಆ ಪುನರ್ವಿಮರ್ಶನೆಗೆ ಅಡ್ಡಿಯಾಗುತ್ತೆ. ಶರೀರ ತಣ್ಣಗಾಗತ್ತೆ, ಪ್ರಾಣ ಹೋಗಿರುತ್ತೆ, ಜೀವ ಖಂಡಿತ ಇರುತ್ತೆ. ಜೀವ ಈ ಪುನರ್ವಿಮರ್ಶನೆ ಮಾಡ್ಕೊಳ್ತಾ ಇರೋದು. ಇದು ಮೊಟ್ಟ ಮೊದಲ ಸಾವು. ಅನ್ನಮಯ ಕೋಶದಲ್ಲಿ ಮೊಟ್ಟ ಮೊದಲ ಸಾವು ಆಗತ್ತೆ. ಇನ್ನು ಪ್ರಾಣಮಯ ಕೋಶವನ್ನು ತೆಗೆದುಕೊಂಡಾಗ ಪ್ರಾಣಮಯ ಕೋಶದಲ್ಲಿ ಯಾವಾಗಲೂ ಥಿಯಾಸಫಿ ಸಪ್ತತೆಯನ್ನು ಕುರಿತು ಹೇಳುತ್ತೆ. ಘನ, ದ್ರವ, ಅನಿಲ, ಅತಿವಾಯು, ಸೂಕ್ಷ್ಮ ಅತಿವಾಯು, ಅಣು, ಪರಮಾಣು ಅಂತ ಹೇಳುತ್ತೆ. ಇಲ್ಲಿ ಅತಿವಾಯು, ಸೂಕ್ಷ್ಮ ಅತಿವಾಯು, ಅಣು, ಪರಮಾಣುಗಳು ಈ ಪ್ರಾಣಮಯ ಕೋಶದಲ್ಲಿ ಇರುತ್ತೆ. ಈಗ ಪ್ರಾಣಮಯ ಕೋಶದಲ್ಲಿ ಇನ್ನೊಂದು ಮರಣವನ್ನು ಆಕೆ ಹೊಂದಬೇಕಾಗಿದೆ. ಅನ್ನಮಯ ಕೋಶ ಹೋಯಿತು, ಪ್ರಾಣಮಯ ಕೋಶದಲ್ಲಿ ಹೇಗೆ?
ಇವಾಗ ನಮ್ಮಲ್ಲೇ ನಾವು ತೆಗೆದುಕೊಳ್ಳೋದೇ ಆದರೆ ನಮ್ಮ ಹಿಂದೂಗಳಲ್ಲಿ ಲಿಂಗಾಯತರಿರ್ಬೋದು, ಮುಸ್ಲಿಮ್ರಿರ್ಬೋದು, ನಾವೇನು ಮಾಡ್ತೀವಿ, ಮಣ್ಣನ್ನು ತೆಗೆದುಬಿಟ್ಟು ಅದರಲ್ಲಿ ಶಿವವನ್ನು ಇಟ್ಟು ಮಣ್ಣು ಮಾಡ್ತೀವಿ. ಬ್ರಾಹ್ಮಣರು ಏನು ಮಾಡ್ತಾರೆ, ಕ್ರಿಶ್ಚಿಯನ್ ಏನು ಮಾಡ್ತಾರೆ, ಕ್ರಿಶ್ಚಿಯನ್ನು ಕೂಡ ಮಣ್ಣು ಮಾಡ್ತಾರೆ. ಬ್ರಾಹ್ಮಣರು ಸುಡ್ತಾರೆ. ಸತ್ತು ಒಂದು 4 ಗಂಟೆ ಒಳಗಡೆ ಆ ಶರೀರವನ್ನು ಇಲ್ಲದಂಗೆ ಮಾಡ್ತಾರೆ. ಯಾವ ಶರೀರ ಸತ್ತೋಯ್ತು ಅಂತ ಹೇಳ್ತೀವಿ ಅದು ಆ್ಯಕ್ಚುಲಿ ದ ಬೆಸ್ಟ್. ಕೆಲವು ಗಂಟೆಗಳಲ್ಲಿ ಆ ಕಾರ್ಯವನ್ನು ಮುಗಿಸ್ಬಿಡ್ಬೇಕಂತೆ. ಆದರೆ ನಾವೇನು ಮಾಡ್ತೀವಿ, ಶರೀರವನ್ನು ಇಟ್ಕೊಳ್ತೀವಿ. ಈಗ ಟೆಕ್ನಾಲಜಿ ಇನ್ನೂ ಇಂಪ್ರೂವ್ ಆಗಿದೆ. ಮಕ್ಕಳೆಲ್ಲ ಫಾರಿನಲ್ಲಿ ಇರ್ತಾರೆ. ಅವ್ರು ಬರೋ ತನಕ ಮಾರ್ಚರಿಯಲ್ಲಿ ಇಡ್ತೀವಿ. ಬರೋ ದಿವಸ ಈಚೆ ಕಡೆ ತಂದು 3-4 ದಿವಸ ಆಗಿರುತ್ತೆ. ಆಮೇಲೆ ತಂದು ನೆಕ್ಸ್ಟ್ ಮುಂದಿನ ಕಾರ್ಯ ಏನಿದೆ ಅದನ್ನು ಮಾಡ್ತೀವಿ. ಆದರೆ ಮಿನಿಮಮ್ 36 ಗಂಟೆಯಿಂದ 3 ದಿವಸಗಳ ಕಾಲ ಅದು ಇದು ನನ್ನ ಶರೀರ, ಇದು ನನ್ನ ಶರೀರ ಅಂತ ಹೇಳಿ ಅದರ ಸುತ್ತಲೇ ಇರುತ್ತೆ. ನಾವೆಲ್ಲ ಬಂದು ಕಡೆ ಸಲ ಮುಖ ನೋಡೋಕ್ಕೆ ಹೋಗಬೇಕು ಅಂತಂದ್ಬಿಟ್ಟು ಹೇಳಿ ಹೋಗ್ತೀವಲ್ವ, ಅದರ ಸುತ್ತ ಶರೀರ ಅನ್ನೋದು ಪ್ರಾಣಮಯ ಕೋಶದಲ್ಲಿ ಅವರು ಖಂಡಿತ ಅಲ್ಲಿ ಇದ್ದೇ ಇರ್ತಾರೆ. ಅತಿವಾಯು ಸ್ಥಿತಿಯಲ್ಲಿ ಅಲ್ಲಿ ತೇಲಾಡ್ತಾ ಇರ್ತಾರೆ. 3ನೇ ದಿವಸ ನಾವೇನು ಮಾಡ್ತೀವಿ, ಹಾಲು ತುಪ್ಪ ಅಂತ. ಹಾಲು ತುಪ್ಪ ಅಷ್ಟೇ ಬಿಟ್ಬಿಟ್ಟು ಬರ್ತೀವ? ಅವರಿಗೆ ಇಷ್ಟ ಆಗೋ ತಿಂಡಿ ತೀರ್ಥ ಏನಿದೆ ಅದು ಎಲ್ಲವನ್ನು ತೆಗೆದುಕೊಂಡು ಎಡೆ ಹಿಡಿದು ಅಂತಂದ್ಬಿಟ್ಟು ಹೇಳಿ ಇಟ್ಬಿಟ್ಟು ಬರ್ತೀವಿ. ಯಾಕಂದರೆ ಅದು ನಮ್ಮ ಪದ್ಧತಿ ಅಷ್ಟೇ ಅಲ್ಲ, ಥಿಯೋಸಫಿಲೂ ಕೂಡ ಇದನ್ನು ಕುರಿತು ಹೇಳಿದ್ದಾರೆ. ಅವ್ರಿಗೆ ಇಷ್ಟ ಆಗಿದ್ದು ಇದೆಲ್ಲನೂ ಕೂಡ ಅವರು ಬಂದು ನೋಡೋಕ್ಕೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಫಸ್ಟ್ ಸರ್ಕಲ್ ಅವರ ಆಪ್ತರು, ಬಂಧುಗಳು, ಮಿತ್ರರು ಎಲ್ಲರೂ ಕೂಡ ಅಲ್ಲಿ ಹೋಗ್ತಾರೆ. ಅದಕ್ಕೋಸ್ಕರನೇ ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಾವು ಎಡೆ ಇಟ್ಬಿಟ್ಟು ನಾವು ಯಾರು ಫಸ್ಟ್ ಸರ್ಕಲ್ ಹೋಗಿರ್ತೀವೋ ಅದನ್ನು ಒಂದು ಸ್ವಲ್ಪ ಪ್ರಸಾದ ಅಂತ ಹೇಳಿ ತೊಗೊಂಡು ಕೂಡ ನಾವು ಅದನ್ನು ಬರ್ತೀವಿ. ಬರೀ ಈ ಪ್ರಾಣಮಯ ಕೋಶದಲ್ಲಿ ಯಾರು ಸತ್ತೋಗಿರ್ತಾರೆ ಅವರು ಮಾತ್ರ ಇರೋದಿಲ್ಲ. ಪ್ರಾಣಮಯ ಕೋಶದಲ್ಲಿ ಕೆಲವರು ಸೂಸೈಡ್ ಮಾಡ್ಕೊಂಡಿರ್ತಾರಲ್ಲ ಅವರು ಕೂಡ ಇರ್ತಾರೆ. ಆದರೆ ಅವರ ಪ್ರಗತಿ ನಿಧಾನ. ಅವರು ಪುನಃ ಈ ಸೂಸೈಡ್ ಟೆಂಡೆನ್ಸಿ ಅನ್ನೋದು ಅಲ್ಲಿ ಇರುತ್ತೆ. ಆ ಜೀವನದಲ್ಲಿ ಅಥವಾ ಜನ್ಮದಲ್ಲಿ ಪ್ರಾರಂಭದ ಕರ್ಮಕ್ಕೆ ಅನುಸಾರವಾಗಿ ಎಷ್ಟು ವರ್ಷ ಅವರಲ್ಲಿ ಬದುಕಿರಬೇಕಿತ್ತೋ ಅಷ್ಟು ಕಾಲ ಭಯ ಅಥವಾ ದುಃಖದಲ್ಲಿ ಅವರು ಇರ್ತಾರೆ. ಅದಕ್ಕೋಸ್ಕರನೇ ಸೂಸೈಡ್ ಮಾಡ್ಕೊಳ್ಬೇಡಿ ಅಂತ ಹೇಳೋದು. ಏನೇ ಕಷ್ಟ ಬರಲಿ ಅದನ್ನು ನಾವು ಎದುರಿಸೋಣ ಅಂತ. ಬರೀ ಇಷ್ಟೇನಾ ಅಂತಂದರೆ ಪ್ರಾಣಮಯ ಕೋಶದಲ್ಲಿ ಜೀವಿಸೋರು ಯಾರು ಅಂದರೆ ಈವನ್ ಪಿಶಾಚಿಗಳು ಕೂಡ ಇರ್ತಾರೆ. ಪಿಶಾಚಿನ ಯಾರು ನಂಬಲ್ಲ ಅಲ್ವಾ? ನೀನು ಒಳ್ಳೆ ಪಿಶಾಚಿ ಬಂದು ನನಗೆ ಒಕ್ಕರಿಸ್ಕೊಂಡಿದ್ಯಾ ಅಂತ ಹೇಳ್ತೀವಿ. ಪಿಶಾಚಿ ಖಂಡಿತ ಇದೆ. ಪಿಶಾಚಿ ಪ್ರಾಣಮಯ ಕೋಶದಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಕ್ಕೆ ರೂಪ ಇದೆ, ಆದರೆ ಅದಕ್ಕೆ ಸ್ಪರ್ಶ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತು ಇಷ್ಟೇನಾ ಅಂತಂದರೆ ಪ್ರಾಣಮಯ ಕೋಶದಲ್ಲಿ ನಾವು ಇನ್ನೊಬ್ಬರ ದೇಹವನ್ನು ಪ್ರವೇಶ ಕೂಡ ಮಾಡಬಹುದು. ದೆವ್ವ ಒಕ್ಕರಿಸ್ಕೊಳ್ತು, ದೆವ್ವ ಮೆಟ್ಕೊಂಡಿದೆ ಅಂತ ಎಲ್ಲ ಹೇಳ್ತೀವಲ್ಲ, ಖಂಡಿತ ಸಾಧ್ಯ ಇದೆ. ಇದನ್ನು ಕೂಡ ಇನ್ನೊಬ್ಬರು ಅವರ ಆಸೆ ಜಾಸ್ತಿ ಇರುತ್ತಲ್ಲ ಆವಾಗ ಇನ್ನೊಬ್ಬರ ಶರೀರವನ್ನು ಅದು ಪ್ರವೇಶ ಮಾಡಿಬಿಟ್ಟು ತನ್ನ ಆಸೆ ಅಥವಾ ತನ್ನ ಚಪಲವನ್ನು ತೀರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡುತ್ತೆ. ಅದು ಒಂದು ದ್ವೇಷ ಇರ್ಬೋದು, ಕೋಪ ಇರ್ಬೋದು, ಒಂದು ಅಸೂಹೆ ಇರ್ಬೋದು, ಏನೋ ಒಂದು. ಸುಮ್ಮನೆ ಇರ್ತಾರೆ, ನೆಟ್ಟಗೆ ಇರ್ತಾರೆ, ಎಲ್ಲ ಆಗುತ್ತೆ. ಕೆಲವು ಸಲ ಇದ್ದಕ್ಕಿದ್ದಂಗೆ ಯಾವ ರೀತಿ ರೈಸ್ ಆಗ್ತಾರೆ ಅಂದರೆ ಯಾವ ದೆವ್ವ ಬಂದು ಇನ್ನು ಮೆಟ್ಕೊಳ್ತು ಅಂತಂದ್ಬಿಟ್ಟು ಹೇಳ್ತೀವಿ. ಅಲ್ಲಿ ತನಕ ನಾರ್ಮಲ್ ಆಗಿದ್ದವರು. ಇದೆಲ್ಲ ಯಾವುದು ಅಂತಂದರೆ ಮನೋಮಯ ಕೋಶದಲ್ಲಿ ಆಗುವಂಥ ಒಂದು ವ್ಯತ್ಯಾಸ ಅಥವಾ ಅಪಘಾತ, ಆಕಸ್ಮಿಕ ಮರಣ, ಯೋಧರು ಇವರೆಲ್ಲ ರಂಗಭೂಮಿಯಲ್ಲಿ ರಣಭೂಮಿಯಲ್ಲಿ ಅವರು ಸಾವನ್ನು ಅಪ್ಪಿರ್ತಾರೆ. ಈಗ ಕೆಲವೊಂದು ಆಕ್ಸಿಡೆಂಟು ಒಂದೇ ಸ್ಪಾಟಲ್ಲಿ ಆಗ್ತಿರುತ್ತೆ. ಅದನ್ನು ನೀವೆಲ್ಲ ಕರೆಕ್ಟಾಗಿ ಪೇಪರ್ನ ಓದ್ತಾ ಇದ್ದರೆ ನೀವು ಫಾಲೋ ಮಾಡಿರ್ಬೋದು. ಅದೇ ಸ್ಪಾಟಲ್ಲಿ ಯಾಕಾಗಿರುತ್ತೆ ಅಂದರೆ ಸತ್ತಿರೋರು ಅಲ್ಲೇ ಇರ್ತಾರೆ ಆಕ್ಸಿಡೆಂಟಲ್ಲಿ. ಅದಕ್ಕೋಸ್ಕರ ಆಕ್ಸಿಡೆಂಟ್ ಸ್ಪಾಟ್ ಅಂತ ಅಂದ್ಬಿಟ್ಟು ಕೆಲವೊಂದು ಇದರಲ್ಲಿ ಅಲ್ಲಿ ಹಂಪಿರಲ್ಲ, ಹಳ್ಳ ಇರಲ್ಲ, ಏನೂ ಇರಲ್ಲ, ಬಟ್ ಆಕ್ಸಿಡೆಂಟ್ ಅಲ್ಲೇ ಆಗ್ತಾ ಇರುತ್ತೆ. ರೋಡ್ ಪ್ರಾಬ್ಲಮ್ಮು ಇರಲ್ಲ, ಆದರೂ ಅದು ಸಂಭವಿಸುತ್ತೆ. ಆ ಸ್ಥಳದಲ್ಲೇ ಇರುವಂಥ ಸಾಧ್ಯತೆಗಳು ಇದೆ. ಆದ್ದರಿಂದ ನಾವು ಸುಡುವುದನ್ನು ಒಂದು ಪ್ರಯತ್ನವನ್ನು ಮಾಡೋದು ಭಾಳ ಒಳ್ಳೆಯದು. ಬಟ್ ಈಗ ಏನಾಗ್ತಾ ಇದೆ ಅಂದರೆ ಕಾಲ ಬದಲಾವಣೆ ಹೊಂದುತ್ತಾ ಇದೆ. ಈ ಕಡೆ ಸುಡೋದು ಇಲ್ಲ, ಈ ಕಡೆ ಮಣ್ಣು ಮಾಡಲ್ಲ, ಆಸ್ಪತ್ರೆಗೆ ದಾನ ಮಾಡಿಬಿಡ್ತಾರೆ. ಯಾವುದು ಅಂಗ ಚೆನ್ನಾಗಿದೆಯೋ ಅದನ್ನು ಉಪಯೋಗಿಸ್ಕೊಳ್ಳಿ. ಇನ್ನು ಯಾವುದು ಶರೀರಕ್ಕೆ ಉಪಯೋಗಕ್ಕೆ ಬರುತ್ತೋ ಎಕ್ಸ್ಪೆರಿಮೆಂಟ್ ಮಾಡಿ ನೋಡಲಿಕ್ಕೆ ಉಪಯೋಗಿಸ್ಕೊಳ್ಳಿ. ಎಲ್ಲವೂ ವೇಸ್ಟೇ ಅದಾದಮೇಲೆ. ಸೊ ಅಂಗದಾನವನ್ನು ಆದರೂ ಮಾಡ್ತಾರೆ, ಅಥವಾ ಶರೀರ ಸತ್ತ ನಂತರ ಶರೀರವನ್ನು ಇಷ್ಟು ಗಂಟೆ ಅಂತ ಇರುತ್ತೆ ಅಷ್ಟರೊಳಗೆ ಮಾಡಿಬಿಡ್ತಾರೆ. ಕಣ್ಣನ್ನು ದಾನ ಮಾಡ್ತಾರೆ. ಇದೆಲ್ಲ ಕಾಮನ್ ಅಲ್ವಾ? ಇದು ಒಂದು ಅರ್ಥದಲ್ಲಿ ಒಳ್ಳೆಯದೇ. ಆಕ್ಸಿಡೆಂಟ್ ಆದಾಗ ಒಂದು ಕೇಸಲ್ಲಿ 1-2 ವರ್ಷದ ಕೆಳಗಡೆ ಅವನಿದ್ದಾಗ ನನ್ನ ಬಾಡಿನ ನಾನು ಸತ್ತೋಗ್ತೀನಿ, ನನಗೆ ಚೆನ್ನಾಗಿ ಗೊತ್ತು, ಬಟ್ ಈ ಆರ್ಗನ್ಸನ್ನು ತೊಗೊಂಡ್ಬಿಡಿ, ಐ ಆಮ್ ಫುಲ್ಲಿ ಫಿಟ್ ಅಂತ ಅಂದ್ಬಿಟ್ಟು ಅವ್ನು ಹೇಳ್ತಾನೆ.
ಆ ಮಟ್ಟಕ್ಕೆ ನಮ್ಮ ಪ್ರಜ್ಞೆ ಯಾವಾಗ ಏರುತ್ತೆ? ಸೊ ಅನ್ನಮಯ ಕೋಶದಲ್ಲಿ ಸಾವಾಗಿದೆ. ಈಗ 3 ದಿವಸಕ್ಕಿಂತಲೂ ಅನೇಕ ದಿನಗಳಾಗಿದೆ ಗಿರಿಜಮ್ಮ ಪಾಟೀಲ್ ಅವ್ರದ್ದು ಪ್ರಾಣಮಯ ಕೋಶದಲ್ಲೂ ಕೂಡ ಸಾವನ್ನು ಅಪ್ಪಿದ್ದಾರೆ. ನಂತರ ಕಾಮದೇಹದಲ್ಲಿ ಹೆಚ್ಚುತ್ತಿದ್ದಾರೆ. ಅವರೀಗ ಕಾಮದೇಹದಲ್ಲಿ ಇದ್ದಾರೆ. ಕಾಮದೇಹದಲ್ಲಿ ನಮ್ಮೆಲ್ಲ ಭಾವನೆಗಳು, ಮನುಷ್ಯ ಇಸ್ ಈಕ್ವಲ್ ಟು ವಾಟ್? ಮನುಷ್ಯರು ಯಾರು? ಅವೆಲ್ಲ ಏನು? ಹಾಂ, ಬುದ್ಧಿಜೀವಿಗಳಾಗ್ಲಿಕ್ಕೆ ಮುಂಚೆ ಬಯಕೆಗಳು, ಆಮೇಲೆ ಆಸೆ, ಇದೆಲ್ಲ ಕೂಡ ನಮ್ಮ ಭಾವನೆಗಳು. ನಮ್ಮ ಭಾವನೆಗಳೇ ನಾವು ಅಂತ ಹೇಳ್ತೀವಿ. ಮನುಷ್ಯ ಇಸ್ ಈಕ್ವಲ್ ಟು ವಾಟ್ ಅಂದರೆ ಎಮೋಷನಲ್ ಫೂಲ್. ಇದು ನಂದು. ಬರೀ ಎಮೋಷನ್ಗೆ, ನಮ್ಮದು ಬುದ್ಧಿ ಮಟ್ಟಕ್ಕೆ ನಮ್ಮ ಪ್ರಜ್ಞೆನೇ ಏರಿಸಿಲ್ಲ. ನಾವು ಬುದ್ಧಿ ಮಟ್ಟಕ್ಕೆ ಹೋಗಿದ್ದಿದ್ರೆ ಕಣ್ಣಲ್ಲಿ ನೀರು ಬರಲ್ಲ. ಎಮೋಷನ್, ಅವ್ರ ಜೊತೆ ಇದ್ದಂಥ ಭಾವನಾತ್ಮಕತೆ ಏನಿದೆ ಅದರಲ್ಲಿ ಎಮೋಷನಲ್ಲಿ ನಾವು ಐಕ್ಯ ಆಗೋಗ್ಬಿಟ್ಟು ಕರ್ಗೋಗ್ಬಿಟ್ಟಿರ್ತೀವಿ. ನಮಗೆ ಬುದ್ಧಿ ಒಳೆಯೋದೇ ಇಲ್ಲ. ಏನು ಮಾಡಬೇಕು ಕೈಕಾಲು ಹಾಡ್ತಾ ಇಲ್ಲ, ನನಗೇನು ತೋಚ್ತಾ ಇಲ್ಲ. ಮೊನ್ನೆ ಒಂದು ಸಾವಾಯಿತು ನಮ್ಮ ಪಕ್ಕದ ಮನೆಯದು. ಅವತ್ತೇ ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿದ್ದೆ. ಇದು ಬೇಡ ಇದು ಕೊಡಿ, ಇದು ಬೇಡ ಇದು ಕೊಡಿ. ಆಂಟಿ ನೀವು ಏನು ಹೇಳಿದ್ರು ನಂಗೆ ಏನೂ ತಲೆಗೆ ಹೋಗ್ತಾ ಇಲ್ಲ ಆಂಟಿ ಅಂದ್ಲು ಮಗಳು. ಅಟ್ರ ಶಾಕ್. ಜಸ್ಟ್ ಆಗ ಸಾವಾಗಿದೆ. ಆಗ ಗೊತ್ತಾಗಿದೆ, ಕೆಲಸದಮ್ಮ ಬಂದು ನೋಡ್ಕೊಂಡಾಗಲೇ ಗೊತ್ತಾಗಿದ್ದು ತಾಯಿ ಸತ್ತೋಗಿದ್ದಾರೆ, ಅಪ್ಪ ಮಗಳು ಮೇಲ್ಗಡೆ ಮಲ್ಕೊಂಡಿದ್ದಾರೆ, ಒಂದೇ ಹುಡುಗಿ, ಏನೂ ಗೊತ್ತಿಲ್ಲ. ಒಂದು ರಗ್ ಕೊಡಮ್ಮ, ಅಮ್ಮ ಎಲ್ಲಿಟ್ಟಿದ್ದಾರೆ ನಂಗೆ ಗೊತ್ತಿಲ್ಲ. ಒಂದು ಚಾಪೆ ಕೊಡಮ್ಮ, ಎಲ್ಲಿದೆ ನಂಗೆ ಗೊತ್ತಿಲ್ಲ. ತಲೆ ಕೆಲಸ ಮಾಡ್ತಾಯಿಲ್ಲ. ಅವಳು ಅಷ್ಟು ಶಾಕಿಂಗಲ್ಲಿ ಆ ಹುಡುಗಿ ಇತ್ತು ಮಗಳು. ಏನು ಮಾಡೋಕ್ಕೆ ಗೊತ್ತಾಗ್ತಲ್ಲ, ಸ್ಟನ್ನಾಗಿ ಸುಮ್ಮನೆ ಕೂತಿತ್ತು ಆ ಹುಡುಗಿ. ಇದೆಲ್ಲವೂ ಕೂಡ ಆಗುತ್ತೆ. ಯಾವಾಗ ಕಾಮದೇಹದಲ್ಲಿ ನಾವು ಇರ್ತೀವಿ, ಆ ಲೋಕಕ್ಕೆ ಕಾಮ ದೇಹದಲ್ಲಿ ನಾವು ಇದ್ದಾಗ ಅಲ್ಲಿ ಹಸಿವು ಆಗಲ್ಲ. ನೋಡಿದ ತಕ್ಷಣ ಹಸಿವಾಗುತ್ತೆ, ಆದರೆ ಶರೀರನೇ ಇವೆಲ್ಲ ಏನು ತಿಂತೀವಿ? ಹಸಿವು ಆಗಲ್ಲ. ಮನೆ ಬೇಕಿಲ್ಲ, ಕೆಲಸ ಮಾಡೋಕ್ಕೆ ಯಾವುದೇ ಕೆಲಸ ಕಾರ್ಯ ಇಲ್ಲ, ಇಲ್ಲಿಂದ ಅಲ್ಲಿಗೆ ಹೋಗಿ ವಾಹನ ಬೇಕಿಲ್ಲ, ಎಲ್ಲಿಗೆ ನೆನೆಸ್ಕೊಂಡ್ರೆ ಅಲ್ಲಿ ಹೋಗ್ಬೋದು. ಇಲ್ಲಿಂದ ಹಾಗೆ ಹಿಂಗೆ ಹೋಗ್ಬಿಟ್ಟು ಬಾಕ್ಲಿಂದ ಹೋಗಬೇಕಾದಿಲ್ಲ, ಹಿಂಗೆ ಹೋಗ್ಬೋದು, ಗೋಡೆ ದಾಟ್ಕೊಂಡು ಕೂಡ ಹೋಗ್ಬೋದು. ಹಗುರವಾದಂತಹ ಸ್ಥಿತಿ. ಬರೀ ಭಾವನೆ ಕಲ್ಪಿಸಿಕೊಂಡಿದ್ದೆಲ್ಲ ಆ ಕ್ಷಣವೇ ಸಿಕ್ಕೋಗ್ಬಿಡುತ್ತೆ. ನಾವು ಏನು ಕಲ್ಪನೆ ಮಾಡ್ಕೊಳ್ತೀವಿ, ಒಳ್ಳೇದು ಕಲ್ಪನೆ ಮಾಡಿಕೊಂಡ್ರೆ ಒಳ್ಳೆಯದು, ಕೆಟ್ಟದ್ದು ಕಲ್ಪನೆ ಮಾಡಿಕೊಂಡ್ರೆ ಕೆಟ್ಟದ್ದು, ಎಲ್ಲ ಆ ಕ್ಷಣವೇ ಇದ್ಬಿಡುತ್ತೆ. ಇಲ್ಲಿ ದೇವತೆಗಳು ಕೂಡ ಇದ್ದಾರೆ. ನಮ್ಮ ಎಲ್ಲ ಯಾವೆಲ್ಲ ಆಸೆ ಸಂಪೂರ್ಣವಾಗಿ ಕೈಗೂಡಿವೋ ಅಪೂರ್ಣವಾದ ಆಸೆಗಳೆಲ್ಲವೂ ಕೂಡ ಆಗ ತೀವ್ರವಾಗಿ ಕಾಣಿಸ್ಕೊಳ್ಳುತ್ತೆ. ಗರುಡ ಪುರಾಣದಲ್ಲಿ ಎಲ್ಲ ಬರೆದು ಬಿಟ್ಟಿದ್ದಾರೆ. ಕಾದ ಕಬ್ಬಿಣವನ್ನು ಕಾಯಿಸಿ ಬಾಯಿಗೆ ಉಯ್ತಾರೆ. ಸುಳ್ಳು ಹೇಳಬೇಡಿ. ಈ ಥರ ಬೇಕಾದಷ್ಟು ಹೇಳ್ತಾರೆ. ಅದೆಲ್ಲವೂ ನಿಜವಾ? ಇಲ್ಲ. ಬಟ್ ನಮ್ಮ ಆಸೆ ಎಷ್ಟು ಪಟ್ಟು 1:100 ಆಗಿರುತ್ತೆ. ಬೇಕು ಅಂದರೆ ಬೇಕು. ಕೆಲವರು ಕುಡುಕರನ್ನ ನೀವು ಕೇಳಿರ್ಬೋದು. ಯಾವುದೋ ಒಂದು ಹಳ್ಳಿಗಾಡಿಗೆ ಹೋಗ್ತಾರೆ, ಇನ್ನು ಹಳ್ಳಿಗಾಡಿ ಇವತ್ತಿಗೂ ಇದೆ. ಅಲ್ಲಿಗೆ ಹೋದಾಗ ಕುಡುಕನು ಗೊತ್ತು ಹೆಂಡದ ಅಂಗಡಿ ಎಲ್ಲಿದೆ ಅಂತಂದ್ಬಿಟ್ಟು ಅಲ್ಲಿ ಅವನಿಗೆ ಎಳ್ಕೊಂಡು ಹೋಗ್ತಾ ಇರುತ್ತೆ. ಅವನಿಗೆ ಹುಡ್ಕೊಂಡು ಹೋಗ್ತಾನೆ. ಅಲ್ಲಿಗೆ ಹೋದ ತಕ್ಷಣ ಸಿಕ್ಕತ್ತೆ ಅವನಿಗೆ. ಅವನ ಆಸೆನ ತೀರಿಸ್ಕೊಳ್ತಾನೆ ಕೂಡ ಅವನು ಬದುಕಿದ್ದಾಗ. ಯಾಕಂದರೆ ಅಲ್ಲಿ ಏನಿರುತ್ತೆ ಅದು ಇವನಿಗೆ ಕ್ಲೀನಾಗಿ ಜಾಸ್ತಿ ಫೋರ್ಸಿಂದ ಅವನ್ನ ಅಲ್ಲಿಗೆ ಎಳ್ಕೊಂಡು ಆ ಆಕರ್ಷಣೆ ಅನ್ನೋದು ಮಾಡ್ತಾ ಇರುತ್ತೆ. ಯಾವುದು ತೀವ್ರವಾಗಿ ಕಾಣಿಸ್ಕೊಳ್ಳುತ್ತೋ ಪ್ರತಿಯೊಂದಕ್ಕೂ ಅದರದೇ ಆದಂತಹ ಒಂದು ಆರ ಅನ್ನೋದು ಇರುತ್ತೆ. ಇದು ನಾವು ಕ್ಲೀನಾಗಿ ನಾವು ಸ್ವಲ್ಪ ಉನ್ನತ ಮಟ್ಟಕ್ಕೆ ಬೆಳೆದಾಗ ಅದನ್ನು ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ. ಕೆಲವರು ಪ್ರಭಾವಳಿ ನೋಡ್ಬಿಟ್ಟು ಹೇಳ್ತಾರಲ್ವ, ಈ ಸಾಧು ಸಂತರಿರ್ಬೋದು, ಭವಿಷ್ಯ ನೋಡೋರು ಇರ್ಬೋದು, ಅವರೆಲ್ಲರೂ ಕೂಡ ಅವ್ರಿಗೆಲ್ಲರಿಗೂ ಕೂಡ ಇದು ಬಹಳ ಚೆನ್ನಾಗಿ ಗೊತ್ತಾಗತ್ತೆ. ಈ ಆಸೆಗಳ ಸ್ವಸ್ಥಾನ ಯಾವುದು ಅಂತಂದರೆ ಕಾಮದೇಹ. ನಮ್ಮೆಲ್ಲ ಆಸೆಗಳು, ನಮ್ಮೆಲ್ಲ ಭಾವನೆಗಳು ಅದರಲ್ಲಿ ಇರುತ್ತೆ. ನಮ್ಮದು ಎಲ್ಲ ಆಸೆಗಳು ಕೂಡ ಖಾಲಿಯಾಗೋ ತನಕ ಕಾಮದೇಹದಲ್ಲೇ ಇರ್ತೇವೆ. ಪ್ರತಿಯೊಂದು ಆಸೆನೂ, ಒಂದೇ ಒಂದು ಕೂದಲೆಳೆ ಇದೆಯಲ್ಲ ಅಷ್ಟೇ ಆಸೆನೂ ಕೂಡ ಬಿಡಲ್ಲಂತೆ, ಅದನ್ನು ಕೂಡ ಪೂರೈಸ್ತಾನಂತೆ ಭಗವಂತ. ಆ ಆಸೆಗಳೆಲ್ಲ ಸಂಪೂರ್ಣವಾಗಿ ಅದಕ್ಕೇನು ನಾವು ಅಟ್ಯಾಚ್ಮೆಂಟ್ ಇಟ್ಕೊಂಡಿರ್ತೀವಿ ಅದೆಲ್ಲವೂ ಕೂಡ ಖಾಲಿಯಾಗೋ ತನಕ ನಾವು ಕಾಮಲೋಕದಲ್ಲೇ ಇರ್ತೇವೆ. ಇವುಗಳನ್ನು ಬೇರನ್ನು ಬುಡ ಸಮೇತ ಕಿತ್ತುಬಿಟ್ಟು ಹಾಕಬೇಕು. ಇಲ್ಲ ಅಂದರೆ ಅದನ್ನು ನಾವು ಕಡಿಮೆ ಮಾಡಿಕೊಳ್ಬೇಕು. ಈಗ ಹೇಳಬೇಕು ಅಂದರೆ ಕೆಲವ್ರ ಜೊತೆ ಇದ್ದಾಗ ಏನೇ ನೋಡಲಿ ಅದೆಲ್ಲ ನಂಬಬೇಕು ಅನಿಸುತ್ತೆ. ಅದೇ ಕೆಲವ್ರ ಜೊತೆ ಇದ್ದಾಗ ಕಂಟೆಂಟ್ಮೆಂಟ್ ಇರುತ್ತೆ. ಏನು ಬೇಡಪ್ಪ ನನಗೆ, ಪ್ರತಿಯೊಂದಕ್ಕೂ ಆದಂತಹ ಅದರದೇ ಆದಂತಹ ಒಂದು ಕಾಮದೇಹದ ಕೋಶ ಅನ್ನೋದು ಇರುತ್ತೆ. ಲೈಬ್ರರಿಯಲ್ಲಿ ಒಂದು ಬುಕ್ ನೋಡಿದೆ, ಹಿಮಾಲಯದ ಮಹಾತ್ಮರು ಅನ್ನೋದು ಒಂದು ಬುಕ್ಕು.
ಬಂದೇ ನೋಡಿದೆ ಮುಂದಕ್ಕೆ ಹೊರದೆ ಆ ಬುಕ್ ಕರಿತಾ ಇದೆ. ನಂದು MA ಎಕ್ಸಾಮು. ನನಗೆ ಎಕ್ಸಾಮ್ಗೆ ಯಾವ ಬುಕ್ ಬೇಕೋ ಆ ಬುಕ್ ನಾನು ತೊಗೊಳಕ್ಕೆ ಹೋಗಿರೋದು, ಈ ಬುಕ್ ತೊಗೊಳಕ್ಕಲ್ಲ. ಆದರೆ ಆ ಬುಕ್ಕು ನನ್ನನ್ನು ಕರಿತಾ ಇದೆ. ಹೇಗೆ ಅಂತಂದರೆ ಬರೀ ರಟ್ಟು ಅಷ್ಟೇ, ಒಂದು ಬುಕ್ಕು ತೆಗೆದು ನೋಡಿಲ್ಲ, ಏನೂ ಮಾಡಿಲ್ಲ, ಬಟ್ ಆ ಬುಕ್ ನನ್ನ ಕರಿತಾ ಇದೆ. ಎಷ್ಟು ಸ್ಟ್ರಾಂಗ್ ಆಗಿತ್ತು ಅಂದರೆ, ಸರಿ ಏನಿದೆಯೋ ಪರವಾಗಿಲ್ಲ, ಒಂದು ಸ್ವಲ್ಪ ದಿವಸ ತಾನೇ, ಇಟ್ಸ್ ಓಕೆ ಅಂದ್ಬಿಟ್ಟು ತೊಗೊಂಡ್ರೆ ನಾನೇ ಫಸ್ಟು ಅದನ್ನು ಲೈಬ್ರರಿಯಿಂದ ಬಾರೋ ಮಾಡ್ಕೊಂಡಿರೋದು. ಅಷ್ಟರ ಮಟ್ಟಿಗೆ ಕರೀತಿದೆ. ಐ ನೆವರ್ ನ್ಯೂ ಅದರಲ್ಲಿ ಅಷ್ಟೊಂದು ಸಾರ ಅಡಗಿದೆ ಅಂತ ಅಂದ್ಬಿಟ್ಟು. ಯಾರಾದರೂ ನೀವು ಇನ್ನೂ ಓದಿಲ್ಲ ಅಂದರೆ ದಯವಿಟ್ಟು ತೆಗೆದುಕೊಂಡು ಓದಿ. ಹಿಮಾಲಯದ ಮಹಾತ್ಮರು, ದ ಹಿಮಾಲಯನ್ ಮಾಸ್ಟರ್ಸ್ ಅಂತ ಅಂದ್ಬಿಟ್ಟು ಆ ಗ್ರಂಥದ ಹೆಸರು. ತುಂಬ ಚೆನ್ನಾಗಿದೆ. ಯಾರ್ಯಾರು ತಿಂಡಿ ಪೋತಿರ್ತಾರಲ್ಲ ಈ ಜನ್ಮದಲ್ಲಿ, ನಿಜ ಹೇಳ್ಬೇಕಂದ್ರೆ ನಮ್ಮ ಗಿರಿಜಮ್ಮ ಪಾಟ್ರಲ್ಲವ್ರಿಗೂ ಸಾಯಂಕಾಲ ಆದರೆ ಬಜ್ಜಿ ಊಟದ ಆಸೆ ಜಾಸ್ತಿ. ಎಲ್ಲಿದ್ರು ಹುಡ್ಕೊಂಡು ಹೋಗ್ತಿದ್ವಿ ಇಬ್ಬರು. ನಾನು ತಿಂತಿದ್ದೆ, ಅವರು ತಿನ್ನೋರು. ಸಾಯಂಕಾಲ ಹೋದರೆ ಎಸ್ಪೆಷಲಿ ಹುಳಿಯಾರು, ಈ ದಾವಣಗೆರೆ, ಇನ್ನೂ ಒಂದು 2-3 ಜಾಗ, ಅಲ್ಲೆಲ್ಲ ಮುಂಚೆ ES ಲಿಟ್ರಿಗೆ ಹೋಗ್ಬೇಕಾದ್ರೆ ನಾನು ಇವರು ಒಟ್ಟಿಗೆ ಹೋಗ್ತಾಯಿದ್ವಿ. ಅಲ್ಲಿಗೆ ಹೋದರೆ ಅಲ್ಲಿಗೆ ಹೋಗಬೇಕು ಅಂತ ಹೇಳ್ಕೊಂಡು ಹೋಗುತ್ತೆ. ದಾರಿಲಿ ವಾಸನೆ ಕ್ಲೀನಾಗಿ ಗೊತ್ತಾಗುತ್ತೆ. ಸುಮ್ಮನೆ ಹೋಗೋದು ಹೆಂಗಿದೆ, ತಿನ್ನಬೇಕು ಅಂತ ಹೋಗಿ ಹುಡ್ಕೊಂಡು ಹೋಗೋದು ಹೆಂಗಿದೆ, ಹೋಗ್ತಾಯಿದ್ವಿ. ಮತ್ತು ಯಾರ್ಯಾರು ವಿಷಯ ಲಂಪಟ್ಟಿರ್ತಾರೆ, ಲೋಭಿಗಳು, ಈ ಮದ್ಯಪಾನದ ವ್ಯಸನಿಗಳು, ಇವರಿಗೆಲ್ಲ ಆಸೆಯ ತೀವ್ರತೆ ಹೆಚ್ಚಿರುತ್ತೆ. ಬಹಳ ಅಂದರೆ ಬಹಳವಾದ ಹೆಚ್ಚು ಆಸೆ ಅನ್ನೋದಿರುತ್ತೆ. ಅವರು ಅದನ್ನೆಲ್ಲವನ್ನೂ ಕೂಡ ಕಂಟ್ರೋಲ್ ಮಾಡಿಕೊಂಡು ಅದನ್ನು ಕಡಿಮೆ ಮಾಡ್ಕೊಳ್ಬೇಕು ಅಥವಾ ಅದನ್ನು ನಿರ್ನಾಮ ಮಾಡ್ಕೊಳ್ಬೇಕು. ಯಾವಾಗ ನಾವು ಸ್ಥೂಲ ಲೋಕದಲ್ಲಿ ನಾವು ಮಲ್ಕೊಂಡಿರ್ತೀವಲ್ಲ, ನಾವೆಲ್ಲರೂ ಕೂಡ ಮಲ್ಕೊಂಡಿರ್ತೀವಲ್ಲ, ಆಗ ನಾವು ಎಲ್ಲಿ ನಮ್ಮ ಪ್ರಜ್ಞೆ ಎಚ್ಚೆತ್ತಿರುತ್ತೆ ಅಂದರೆ ಕಾಮಲೋಕದಲ್ಲಿ ಎಚ್ಚೆತ್ತಿರುತ್ತೆ. ಆಗ ಯಾರ್ಯಾರು ಮರಣಿಸಿರ್ತಾರಲ್ಲ ಅವರ ಸಂಪರ್ಕವನ್ನು ನಾವು ಪಡ್ಕೊಳ್ಬೋದು. ಕನಸಿನಲ್ಲಿ ಬಂದು ನಮಗೆ ಪ್ರೇರಣೆ ಕೊಟ್ಟರು, ಈ ರೀತಿ ಆಯಿತು ಅಂತ ನಾವು ಹೇಳ್ತೀವಲ್ಲ, ಅದೆಲ್ಲದಕ್ಕೂ ಕಾರಣ ಇದೇನೇ. ಇಲ್ಲಿ ಈ ಕಾಮಲೋಕದಲ್ಲಿ ಭಾವನೆಗಳನ್ನ ಸ್ಪಷ್ಟವಾಗಿ ಗ್ರಹಿಸ್ಬೋದು. ಇಲ್ಲಿ ಕಿಂಕರರ ಗುಂಪಿದೆ. ನಮ್ಮ ಥಿಯಾಸಫಿಕಲ್ ಸೊಸೈಟಿಯ ಸದಸ್ಯರು ಏನು ಆಗಬೇಕು ಭವಿಷ್ಯದಲ್ಲಿ ಅಂದರೆ, ಕಿಂಕರರ ಗುಂಪಿನಲ್ಲಿ ಒಬ್ಬರಾಗೋ ರೀತಿ ನಾವು ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು. ಇಲ್ಲಿ ಅದೃಶ್ಯ ಸಹಾಯಕರಿದ್ದಾರೆ. ದೇವತೆಗಳೇ ಇದ್ಮೇಲೆ ಇನ್ನು ಅದೃಶ್ಯ ಸಹಾಯಕರಿರ್ತಾರೆ. ಕೆಲವು ಸಲ ನಾವೇನೋ ಹುಡುಕ್ತಾ ಇರ್ತೀವಿ, ಎಷ್ಟು ಹುಡುಕಿದ್ರೂ ಸಿಕ್ಕಲ್ಲ. ಕೆಲವು ಸಲ ಹಿಂಗೆ ಹೋಗಿ ಕೈ ಇಟ್ಟ ತಕ್ಷಣ ಆ ಬುಕ್ ನಮಗೆ ಸಿಕ್ಬಿಡತ್ತೆ. ಈಗ ಈ ಬುಕ್ಕು ತೊಗೊಳಕ್ಕೆ ಲೈಬ್ರರಿಗೆ ಹೋಗಿದ್ದೆ, ಯಾವುದ್ಯಾವುದೋ ಬುಕ್ಕು ತೋರಿಸ್ತಾ ಇದ್ದಾರೆ, ಇದಲ್ಲ ಅಂತ ಹೇಳ್ತಾ ಇದ್ದೀನಿ. ಕಡೆಗೆ ಈ ಬುಕ್ ಸಿಕ್ತು, ರೆಫರ್ ಮಾಡಿದ ತಕ್ಷಣ ಇದೆ, ಇವರೇ ಆ ಥರ ನಂಗೆ ಬೇಕಿರೋದು ಇದೆ ಅಂತ ಅಂದ್ಬಿಟ್ಟೇ ನಾನು ಹೇಳಿದೆ. ಸೊ ಕೆಲವು ಸಲ ಓದ ತಕ್ಷಣ ಆ ಬುಕ್ಕು ಸಿಕ್ಕಿಬಿಡುತ್ತೆ. ಇದು ಮಾನವ, ಪ್ರಾಣಿ, ಸಸ್ಯ ಇವರು ಎಲ್ಲ ಲೋಕಕ್ಕೂ ಇದು ಕೂಡ ಅನ್ವಯ ಆಗುತ್ತೆ. ಪ್ರತಿಯೊಬ್ಬರಿಗೂ ಕೂಡ ನಾವು ಸಹಾಯವನ್ನು ಮಾಡ್ಬೋದು. ಒಂದು ಪ್ರಾಣಿಗೂ ಕೂಡ ನಾವು ಕಾಮಲೋಕದಲ್ಲಿ ಸಹಾಯವನ್ನು ಮಾಡ್ಬೋದು. ಇದಕ್ಕೆ ರಾಷ್ಟ್ರ ಆಗಲಿ, ದೇಶ ಆಗಲಿ, ಭಾಷೆ ಆಗಲಿ ಅಥವಾ ಡಿಸ್ಟೆನ್ಸ್ ಆಗಲಿ ಯಾವುದೂ ಕೂಡ ಕಾಮಲೋಕದಲ್ಲಿ ಇರೋದಿಲ್ಲ. ಎಲ್ಲಿಂದ ಎಲ್ಲಿಗೆ ಬೇಕಾದರೆ ಅವರು ಪ್ರಯಾಣವನ್ನು ಮಾಡ್ಬೋದು. ಯಾರು ಬೇಕಾದರೆ ಇಲ್ಲಿ ಈ ಲೋಕದಲ್ಲಿ ಇದ್ದು ಕೆಲಸವನ್ನು ಮಾಡ್ಬೋದು. C.W. ಲೆಡ್ಬೇಟರ್ ಕ್ಲೇರ್ವಾಯ್ನ್ಸ್ ಇಲ್ಲದೆ ಹೋಗಿದ್ದಿದ್ರೆ, ಆ್ಯನಿ ಬೆಸೆಂಟ್ ಕ್ಲೇರ್ವಾಯ್ನ್ಸ್ ಇಲ್ಲದೆ ಹೋಗಿದ್ದಿದ್ರೆ, ಇವತ್ತಿನ ದಿನ H.P. ಬ್ಲಾವೆಟ್ಸ್ಕಿ ನಮ್ಗೆ ಇಷ್ಟೆಲ್ಲ ಕೊಡದೆ ಹೋಗಿದ್ದಿದ್ರೆ, H.S. ಆಲ್ಕಾಟ್ ಊರಿಂದ ಊರಿಗೆ ಬಂದು ಇಷ್ಟೆಲ್ಲ ನಾವು ಕೆಲಸ ಮಾಡಿ ಥಿಯಾಸಫಿಕಲ್ ಸೊಸೈಟಿ ಸ್ಥಾಪನೆ ಮಾಡದೆ ಹೋಗಿದ್ದಿದ್ರೆ, ನಾವಿಲ್ಲಿ ಇಷ್ಟು ಸಂಖ್ಯೆಯಲ್ಲಿ ನೆರೆದಿರೋದಕ್ಕೆ ಸಾಧ್ಯ ಆಗ್ತಿತ್ತಾ? ಎಲ್ಲವನ್ನ ಬಿಟ್ಟು ಇಲ್ಲಿ ಅವರು ಕೊಡೋದಕ್ಕೆ ಬಂದರು. ಈ ಯೋಗಿಗಳು ಏನು ಮಾಡ್ತಾರೆ ಅಂದರೆ ಬಹಳ ಚೆನ್ನಾದ ಜೀವನವನ್ನು ಜೀವಿಸ್ತಾರೆ. ಯೋಗಿಗಳು ಸತ್ತಾಗ ತ್ಯಜಿಸೋದು ಅನ್ನಮಯ ಪ್ರಾಣಮಯ ಕೋಶನ. ಪ್ರಾಣಮಯ ಕೋಶ ಆದಮೇಲೆ ಈ ಕಾಮದೇಹವನ್ನು ಅವರು ತ್ಯಜಿಸೋದಿಲ್ಲ. ಬಹಳ ಶೀಘ್ರವಾಗಿ ಕೆಳಗಡೆ ಬಂದು ಲೋಕ ಕಲ್ಯಾಣ ಕೆಲಸವನ್ನು ಅವರು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ. ಇದನ್ನೇ ಆಲ್ಟ್ರೂಯಿಸಮ್ ಅಂತ ಹೇಳ್ತಾರೆ. ಯಾವುದು ಲೋಕಕ್ಕೆ ಹಿತವಾಗಿರುತ್ತೋ ಅವರ ಪ್ರಗತಿ, ಕೆಲಸ ಮಾಡ್ತಾ ಇದ್ದಾಗ ಅವರ ಪ್ರಗತಿ ತನಗೆ ತಾನೇ ಶೀಘ್ರವಾಗಿ ಆಗತ್ತೆ. ಸ್ಥೂಲ ದೇಹಧಾರಿಯಾಗಿ ಅವರು ಬಹಳ ಬೇಗ ಜನಿಸ್ತಾರೆ. ಇದನ್ನು ಪರಮಹಂಸ ಯೋಗಾನಂದ ಅವರು ಬರೆದಿರುವಂತಹ ಒಂದು ಬುಕ್ಕನ್ನು ನಾವು ತೆಗೆದು ಓದಿದ್ದೇ ಆದರೆ, ಯೋಗಿ ಪರಮಹಂಸ ಯೋಗಾನಂದ ಅವ್ರದ್ದು ಆಟೋಬಯೋಗ್ರಫಿ ಬುಕ್ ಇದೆ. ಅದರಲ್ಲಿ ಒಂದು ಕಡೆ ಅವರು ಮೆನ್ಷನ್ ಮಾಡ್ತಾರೆ, ಅವರ ಶಿಷ್ಯ ಆಗಿರ್ತಾನೆ, ಅವನು ಮೋಸ್ಟ್ ಹೋಗಿ 10 ವರ್ಷದಲ್ಲಿ ಸತ್ತು ಹೋಗ್ತಾನೆ. ನೀನು ಇನ್ನೊಂದು ಸಲ ಹುಟ್ಟು ಬರ್ತೀಯಪ್ಪ, ಈ ಜನ್ಮದಲ್ಲಿ ನೀನು ನನ್ನ ಜೊತೆ ಇರಲ್ಲ, ಇನ್ನೊಂದು ಸಲ ಹುಟ್ಟು ಬಂದಾಗ ನೀನು ಮುಂದಿನ ಜನ್ಮದಲ್ಲಿ ನನ್ನ ಜೊತೆ ಇರ್ತೀಯ ಅಂತ ಹೇಳ್ತಾರೆ. ಇದೇ ಜನ್ಮ ನಾನೀಗ ಸತ್ತೋದ್ಮೇಲೆ ಇನ್ನು ಯಾವಾಗ ಬರ್ತೀನಿ, ಇನ್ನು ಎಷ್ಟೋ ಕಾಲ ಅಂದಾಗ ಒಂದು ಸ್ವಲ್ಪ ಕಾಲ ಆಗುತ್ತೆ. ಆಮೇಲೆ ಅವರು ಒಂದು ರೋಡಲ್ಲಿ ಹೋಗ್ತಾ ಇರ್ತಾನೆ, ಅಲ್ಲಿ ಒಂದು 6 ತಿಂಗಳು ಮಗು ಅಳ್ತಾ ಇರುತ್ತಂತೆ. ಇದು ಯಾವುದು ಅಂತಾಗ ಅವ್ರು ಹುಡ್ಕೊಂಡು ಬರ್ತಾರೆ, ಈ ಸಂಧಿ ಎಲ್ಲ ಈ ಸಂಧಿ ಇಷ್ಟೇ ಮಾಡಿ ಇಲ್ಲಿ ಆ ಮಗು ಹೇಳ್ತಾ ಇದೆ, ಇವನು ನನ್ನ ಶಿಷ್ಯ. ಯಾಕಂದರೆ ಅವನು ತ್ಯಜಿಸಿದ್ದು 10ನೇ ವರ್ಷದಲ್ಲಿ ಅನ್ನಮಯ ಮತ್ತು ಪ್ರಾಣಮಯ ಕೋಶವನ್ನು. ಕಾಮಲೋಕ ಹಾಗೆ ಇತ್ತು,
ಕಾಮಲೋಕದಿಂದ ತಟ್ಟಂತ ಮನೋಲೋಕಕ್ಕೆ ಹೋಗಿ ಅಲ್ಲಿಂದ ಬೇಗ ಶೀಘ್ರವಾಗಿ ಇಳಿದು ಬಂದು ಇನ್ನೊಮ್ಮೆ ಜನ್ಮವನ್ನು ತೆಗೆದುಕೊಂಡಿರ್ತಾನೆ ಆ ಮಗು. ಯಾಕಂದರೆ ಆಧ್ಯಾತ್ಮಿಕವಾಗಿ ಅವನ ಪ್ರಜ್ಞೆ ಮಟ್ಟ ಅತ್ಯಂತ ಉನ್ನತ ಮಟ್ಟದಲ್ಲಿತ್ತು. ಅದು ವಿಕಾಸ ಹೊಂದಿದಂತಹ ಒಂದು ಜೀವಿಯಾಗಿದ್ದರಿಂದ ಅದು ಬಹಳ ಶೀಘ್ರವಾಗಿ ಮುಂದಿನ ಜನ್ಮವನ್ನು ತೆಗೆದುಕೊಂಡು ಜನಿಸ್ತು ಅನ್ನೋದಿದೆ. ಆದ್ದರಿಂದ ಯಾರು ಈ ರೀತಿ ಬಾಳಬೇಕು ಅಂತ ಇರ್ತಾರೋ ಅವ್ರ ಜೀವನ ಯಾವ ರೀತಿ ಇರುತ್ತೆ ಅಂದರೆ ಋತು ಜೀವನ ಅಂತ ಹೇಳ್ತಾರೆ. ಅಂದರೆ ಪ್ರಕೃತಿ ಏನಿದೆ, ಪ್ರಕೃತಿ ನಿಯಮ ಏನಿದೆ, ಆ ನಿಯಮಕ್ಕೆ ತಕ್ಕನಂತೆ ತಮ್ಮ ಜೀವನವನ್ನು ಜೀವಿಸ್ತಾ ಇರ್ತಾರೆ. ಇದನ್ನು ಋತು ಜೀವನ ಅಂತ ಹೇಳ್ತಾರೆ. ಇವರು ಸೌರ ಬ್ರಹ್ಮಾಂಡದ ನಾಯಕನ ಯೋಜನೆಯಂತೆ ಅವರ ಕೆಲಸ ಕಾರ್ಯದಲ್ಲಿ ಸಹಾಯಕರಾಗಿರ್ತಾರೆ. ಇವಾಗ ಆ್ಯನಿ ಬೆಸೆಂಟ್ ಇಷ್ಟೆಲ್ಲ ಮಾಡಿದ್ರು ಅಂತ ಹೇಳ್ತೀವಿ. ಆ್ಯನಿ ಬೆಸೆಂಟ್ ಒಬ್ಬರೇ ಮಾಡಲಿಕ್ಕೆ ಸಾಧ್ಯ ಆಯಿತಾ? ಅವರ ಜೊತೆ ಇದ್ದಂತಹ ಅನೇಕರು ಮಾಡಿದ್ರು ಸೇರಿಕೊಂಡು. ಹೆಸರು ಅವ್ರು ಇರ್ಬೋದು, ಅವ್ರ ನಾಯಕತ್ವ ಅವ್ರು ವಹಿಸ್ಕೊಂಡಿರ್ಬೋದು. ಅವ್ರ ಜೊತೆ ಇಲ್ಲದೆ ಇರೋರೆಲ್ಲ ಕೆಲಸ ಮಾಡದೇ ಇದ್ದರೆ ಒಬ್ಬ ವ್ಯಕ್ತಿ ಇಷ್ಟೆಲ್ಲ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಒಟ್ಟೊಟ್ಟಿಗೆ ಎಲ್ಲ ಸೋಲ್ಸು ಅಟ್ ಎ ಟೈಮ್ ಜನ್ಮವನ್ನು ತೆಗೆದುಕೊಂಡು ಇಷ್ಟೆಲ್ಲ ಕೆಲಸ ಕಾರ್ಯವನ್ನು ಮಾಡ್ಬೋದು ಅಂತ ಹೇಳ್ತಾರೆ. ಮತ್ತು ಇವ್ರುಗಳಿಗೆ ಹಿಂದಿನ ಜನ್ಮದ ಜ್ಞಾಪಕ ಕೂಡ ಇವರಿಗೆ ಇರುತ್ತೆ. ಪ್ರಾಣಮಯ ಕೋಶದಲ್ಲಿ ಬೇಗ ಬರ್ತಾರಲ್ಲ ಅವ್ರಿಗೆ ಹಿಂದಿನ ಜನ್ಮದ ಜ್ಞಾಪಕ ಕೂಡ ಇರುತ್ತೆ. ಇದನ್ನು ನಾವೆಲ್ಲ ನೋಡ್ಬೋದು. ಪತ್ರಿಜಾ ಬರೆದಿರೋ ಬುಕ್ಸಲ್ಲಿ, ಆರ್ಟಿಕಲ್ಸಲ್ಲಿ ಎಲ್ಲ ಕೂಡ ನಮಗದು ಸಿಕ್ಕುತ್ತೆ. ನಾವು ಸಾಮಾನ್ಯ ಮಾನವರು ನಾವು ಎಷ್ಟು ವರ್ಷ ಕಾಮ ದೇಹದಲ್ಲಿ ಇರ್ತೀವಿ ಅಂದರೆ 50ರಿಂದ 60 ವರ್ಷ ಅಥವಾ ಇನ್ನೂ ಸ್ವಲ್ಪ ಹೆಚ್ಚು ವರ್ಷ ಕಾಮದೇಹದಲ್ಲಿದ್ದು ಅಲ್ಲೂ ಕೂಡ ನಾವು ಸಾಯಬೇಕಾಗಿದೆ. ಯಾವುದಕ್ಕೆ ಸಾಯ್ತೀವಿ ನಾವಲ್ಲಿ? ನಮ್ಮ ಭಾವನೆಗಳಿಗೆ, ನಮ್ಮ ಆಶೆಗಳಿಗೆ. ಇದನ್ನೆಲ್ಲವನ್ನು ನಾವು ತೆಗೆದುಹಾಕಿದಾಗ ಇಷ್ಟೇನ ನಾವು ಇನ್ನು ನಮ್ಮ ಮನಸ್ಸಿದೆ, ಆ ಮನಸ್ಸು ಲೋಕಕ್ಕೆ ನಾವು ಹೋಗಬೇಕಾಗಿದೆ. ಆವಾಗ ಕಾಮಮಯ ದೇಹದಲ್ಲೂ ಕೂಡ ನಾವು ಪ್ರಾಣವನ್ನು ತ್ಯಜಿಸಬೇಕಾಗಿದೆ. ನಮ್ಮ ಪ್ರಜ್ಞೆ ಅಲ್ಲೂ ಕೂಡ ನಿಲ್ದೆಲೆ ಮತ್ತೆ ರೂಪ ಮನೋದೇಹಕ್ಕೆ ಏರುತ್ತೆ. ಇಲ್ಲಿ ಬಾಲಜೀವರು ಅತೀ ಕಡಿಮೆ ಸಂಖ್ಯೆಯಲ್ಲಿ ಅವರು ಇರ್ತಾರೆ. ರೂಪ ಮನೋದೇಹದಲ್ಲೂ ಕೂಡ 7 ಪ್ಲೇನ್ಸ್ ಇರುತ್ತೆ. 1, 2, 3 ಕೆಳಗಡೆದಿದ್ದರೆ 4, 5, 6, 7 ಮೇಲ್ಗಡೆದು ಇರುತ್ತೆ. ಆ ಕೆಳಗಡೆ 3ರಲ್ಲಿ ನಾವು ಇರ್ತೇವೆ. ಇದನ್ನು ಹಿಂದೂ ತತ್ವಶಾಸ್ತ್ರದ ಪ್ರಕಾರ ಸ್ವರ್ಗ ಅಂತ ಹೇಳಿ ಕರೀತಾರೆ. ಇಲ್ಲಿ ಏನೆಲ್ಲ ಇದೆ? ನೋವಿದೆಯಾ? ದುಃಖ ಇದೆಯಾ? ನಮ್ಮ ಭಾವನೆಯೇ ಇಲ್ಲ, ಇನ್ನು ಅಟ್ಯಾಚ್ಮೆಂಟೇ ಇಲ್ಲದೆ ಹೋದರೆ ಇನ್ನು ದುಃಖ ಎಲ್ಲಿಂದ ಇರೋದಕ್ಕೆ ಸಾಧ್ಯ? ಕೇವಲ ಸುಖ ಸಂತೋಷ ಮಾತ್ರ ಇಲ್ಲಿ ಇರುತ್ತೆ. ಇಲ್ಲಿನ ವಾಸ ಬಹಳ ದೀರ್ಘಕಾಲ ಇರ್ತೀವಿ ನಾವಿಲ್ಲಿ. ಅಲ್ಪ ಕಾಲ ಅಲ್ಲ, ಹ್ರಸ್ವ ಕಾಲ ಅಲ್ಲ, ದೀರ್ಘಕಾಲ ಇರ್ತೀವಿ. ಇದು ಬಾಲಜೀವರಿಗೆ ಅತೀ ಕಡಿಮೆ ಅಂತ ಹೇಳ್ತಾರೆ. ಇನ್ನು ಸರಿಯಾಗಿ ಅದು ರಚನೆ ಆಗಿಲ್ಲ. ಅವರು ಕೆಲವು ವರ್ಷ ಅಥವಾ ಕೆಲವು ದಿನಗಳ ಮಾತ್ರ ಅವರು ಅಲ್ಲಿರ್ತಾರೆ. ಮಾನಸಿಕ ಬಿಂಬಗಳ ಮೂಲಕ ಈ ಭೂಲೋಕವನ್ನು ಅವರು ಸಂಪರ್ಕ ಮಾಡ್ಬೋದು. 1000 ವರ್ಷ ಆಗಿದ್ದರೂ ಕೂಡ ಪರವಾಗಿಲ್ಲ. ಮಾನಸಿಕ ಬಿಂಬ ಅನ್ನೋದು ಆ ವೇವ್ ಲೆಂತ್ ಅಟ್ಯಾಚ್ ಆಗೋದ್ರೆ ಕ್ಲೀನಾಗಿ ಅದನ್ನು ಮಾಡ್ಬೋದು. ಇವ್ರುಗಳೆಲ್ಲ ಏನಾಗಿರ್ತಾರೆ ಅಂದರೆ ಸದಾ ಪರೋಪಕಾರಿಗಳಾಗಿರ್ತಾರೆ. ನಿಸ್ವಾರ್ಥರಹಿತವಾಗಿ ಅವರು ಕೆಲಸ ಮಾಡ್ತಿರ್ತಾರೆ. ಸ್ವಾರ್ಥ ಅನ್ನೋದು ಅವರಲ್ಲಿ ಇರಲ್ಲ. ಆಧ್ಯಾತ್ಮಿಕ ಧ್ಯೇಯವನ್ನು ಹೊಳ್ಳಿರ್ತಾರೆ. ಸಂಕಲ್ಪ ಶಕ್ತಿಯನ್ನು ಸದಾ ಕಾಲ ಕಳಿಸ್ತಿರ್ತಾರೆ. ವಯಸ್ಸಿದ್ದಾಗ ನಾವೇನು ಮಾಡ್ಬೋದು? ಹೋಗ್ಬಿಟ್ಟು ಇನ್ನೊಬ್ಬರನ್ನ ನೋಡಿಕೊಂಡು ಬರ್ಬೋದು. ಹಣ ಇದ್ದರೆ ಹಣ ಕಾಸು ಸಹಾಯ ಮಾಡ್ಬೋದು. ನಮ್ಮ ಕೈಯಲ್ಲಾದರೆ ಕೈ ಎತ್ತೋದೋ ಕಾಲು ಒತ್ತೋದೋ ಏನೋ ಮಾಡ್ಬೋದು. ಅಡುಗೆ ಮಾಡಿಕೊಡ್ಬೋದು, ಬ್ಯಾಂಕ್ ಕೆಲಸ ಮಾಡಿಕೊಡ್ಬೋದು. ಇದೆಲ್ಲ ಅದು ಆಗದೆ ಹೋದರೆ ಇನ್ನೇನು ಮಾಡ್ಬೋದು? ಸಂಕಲ್ಪ ಶಕ್ತಿಯನ್ನು ನಾವು ಕಳಿಸ್ಬೋದು. ಬೆಳಗ್ಗೆ ರಾತ್ರಿ ನಾವು ಪುನರ್ವಿಮರ್ಶನೆ ಮಾಡ್ಕೊಳ್ಬೇಕಾದ್ರೆ ಅವ್ರಿಗೆ ಆರೋಗ್ಯ ಚೆನ್ನಾಗಿ ಬರಲಪ್ಪ ಅಂತಂದ್ಬಿಟ್ಟು ನಮ್ಮ ಧ್ಯಾನ ಕಾಲದಲ್ಲಿ ಸಂಕಲ್ಪವನ್ನು ನಾವು ಕಳಿಸ್ಕೊಡ್ಬೋದು. ಒಳ್ಳೆ ಥಾಟ್ಸ್ನ ಅವ್ರಿಗೆ ನಾವು ಕಳಿಸ್ಕೊಳ್ಬೋದು. ಆದ್ದರಿಂದ ಸಜೀವ ಮಾನಸಿಕ ಬಿಂಬಗಳು ಮತ್ತು ಸಂಕಲ್ಪ ರೂಪಗಳು ಕಾಲಕ್ರಮದಲ್ಲಿ ತಮ್ಮ ಶಕ್ತಿಯನ್ನು ಕಳೆದುಕೊಂಡು ರೂಪ ಮನಸ್ಸಿನಲ್ಲಿ 4ನೇ ಮರಣವನ್ನು ಅವರು ಹೊಂದುತ್ತಾರೆ. ಇದು ಕೂಡ ತಮ್ಮ ಶಕ್ತಿ ಯಾವುದೋ ಅಷ್ಟೊಂದು ಸ್ಟ್ರಾಂಗಾಗಿ ಇಲ್ಲ. ಗ್ರ್ಯಾಜುವಲಿ ಅದು ಕೂಡ ನಶಿಸಿ ಹೋಗಲೇಬೇಕು. ನಂತರ ಆ ಜೀವಿ ತನ್ನ ಸ್ವಸ್ಥಾನವನ್ನು ಸೇರ್ತಾನೆ. ಅಲ್ಲಿ ತನಕ ಇರಲ್ಲ. ಕಾಮಲೋಕದಲ್ಲಿ ಅಲ್ಲಿ ಇದ್ದಾರೆ, ಇನ್ನು ಕಾಮಲೋಕದಲ್ಲಿ ಇಲ್ಲೇ ಇರ್ತಾರೆ. ಒಂದಷ್ಟು ಕಾಲ ಆಗಿ ಎಲ್ಲ ಯೋಚನೆಗಳು, ಎಲ್ಲ ಸಂಕಲ್ಪ ರೂಪಗಳು ಹೋದ ನಂತರ ಅವರು ತಮ್ಮ ಸ್ವಸ್ಥಾನ ಅಂತಂದರೆ ಕಾರಣದೇಹ ಅಥವಾ ಅರೂಪಲೋಕ ಅಥವಾ ಆ ಕಾಸಲ್ ಬಾಡಿ ಅಂತ ನಾವು ಏನು ಹೇಳ್ತೀವಿ, ಅಲ್ಲಿ ಅವರು ಸ್ವಸ್ಥಾನ, ಅದೇ ನಮ್ಮ ಎಲ್ಲರ ಸ್ವಸ್ಥಾನ. ಅಲ್ಲಿ ಹೋಗಿ ನೆಲೆಸ್ತೀವಿ. ಆ ಅರೂಪ ಮನಸ್ಸಿನಲ್ಲಿ ಅಲ್ಲಿ ಮರಣ ಅನ್ನೋದು ಇಲ್ಲ.
ಅರೂಪ ಲೋಕದಲ್ಲಿ ಮರಣ ಅನ್ನೋದು ಇಲ್ಲ. ನಮಗೆ ಯಾವಾಗ ಅಲ್ಲಿ ಸಾಕು, ಇನ್ನು ಕೆಳಗಡೆ ಇಳಿಯೋಣ, ಇನ್ನು ಪ್ರಗತಿ ಹೊಂದೋಣ ಅಂತ ಅನಿಸುತ್ತೆ, ಭಗವಂತನ ಇಚ್ಛೆಯಂತೆ ನಮ್ಮ ಪ್ರಾರಬ್ಧ ಕರ್ಮ ಇರುತ್ತಲ್ಲ, ಪ್ರಾರಬ್ಧ ಕರ್ಮ ಒಂದು ಜನ್ಮದಲ್ಲಿ ಮುಗಿಸಿದ್ವಿ, ಸಂಚಿತ ಇರುತ್ತಲ್ಲ, ಇನ್ನು ಅದನ್ನು ಮುಗಿಸ್ಬೇಕಲ್ಲ, ಸಂಚಿತ ಕರ್ಮವನ್ನು ಮುಗಿಸೋದಕ್ಕೆ ಮತ್ತೆ ನಾವು ಕೆಳಗಡೆ ಇಳಿದು ಬರ್ತೀವಿ. ಮತ್ತೆ ಪ್ರಾಣಮಯ ಕೋಶದಲ್ಲಿ ಬಂದು, ಕಾಮದೇಹದಲ್ಲಿ ಬಂದು, ಮತ್ತೆ ಪ್ರಾಣಮಯ ಕೋಶದಲ್ಲಿ ಯಾರು ಸೂಕ್ತ ತಂದೆ ತಾಯಿಗಳಿರ್ತಾರೋ, ನಮ್ಮ ಕರ್ಮ ಯಾರಲ್ಲಿ ಇನ್ನೂ ಬಾಕಿ ಇರುತ್ತೋ ಅವರಿಗೆ ಮಕ್ಕಳಾಗಿ ನಾವು ಜನಿಸ್ತೀವಿ. ಈ ಅರೂಪ ಮನಸ್ಸಿಗೆ ಮರಣ ಇಲ್ಲ. ಇಲ್ಲಿ ಮೃಗ ಸ್ವಭಾವ ಅನ್ನೋದೇ ಇಲ್ಲ, ಪಶುವೃತ್ತಿ ಅನ್ನೋದು ಇಲ್ಲಿ ಇಲ್ಲವೇ ಇಲ್ಲ. ನಿರ್ಮಲ ಮಾನವ, ಇದು ಸಂಸರಣೆಯಲ್ಲಿ ಮೊದಲ ಭಾಗ. ನಿರ್ಮಲ, ಸದಾಕಾಲ ಪ್ರಶಾಂತತೆಯಿಂದ ನಾವು ಕೂಡಿರ್ತೇವೆ, ಸದ್ಗುಣ ಸಂಪನ್ನರಾಗಿರ್ತೇವೆ, ಶೀಲವಂತರಾಗಿರ್ತೇವೆ, ಪರೋಪಕಾರವನ್ನು ಬುದ್ಧಿಯನ್ನು ಹೊಂದಿರೋರು, ಯೋಗಿಯಾಗಿ ಯೋಗ ಮಾರ್ಗವನ್ನು ನಾವು ಪ್ರವೇಶ ಮಾಡ್ಬೋದು. ಆವಾಗ ಅವರು ಉನ್ನತ ಮಟ್ಟದಲ್ಲಿ, ಅಂದರೆ ವಿತ್ ಆಲ್ ಕಂಫರ್ಟ್ಸ್ ಎಲ್ಲಿರುತ್ತೆ ಅಲ್ಲಿ ಜನ್ಮವನ್ನು ತೆಗೆದುಕೊಂಡು ತನ್ನಿಂದ ಆದಷ್ಟು ಮಟ್ಟಿಗೆ ನಾವು ಸಹಾಯವನ್ನು ಮಾಡ್ಬೋದು. ಇಲ್ಲಿನ ವಾಸ ಏನಿರುತ್ತೆ ಅಂದರೆ ಬರೀ ಒಂದೇ, ಪುನರ್ವಿಮರ್ಶನಾ ಕಾಲ, ಜೀವಿಸಿದ ವಿಧಾನ, ಲೋಪದೋಷಗಳ ವಿಮರ್ಶೆ. ಇಲ್ಲಿ ವಿವೇಕ ಅನ್ನೋದು ಚೆನ್ನಾಗಿ ನಮಗೆ ಅರ್ಥ ಆಗುತ್ತೆ. ಮತ್ತೆ ಬರ್ತೀವಿ, ಪ್ರಾರಬ್ಧವನ್ನು ಒಪ್ಕೊಂಡು ಬರ್ತೀವಿ, ಮತ್ತೆ ಹಿಡಿದು ಮತ್ತೆ ತಂದೆ ತಾಯಿಗಳು ಯಾರಿರ್ತಾರೆ ಅವ್ರನ್ನೆಲ್ಲ ಜನ್ಮವನ್ನು ತೆಗೆದುಕೊಳ್ಬೇಕು. ಆದರೆ ಬರೋಕ್ಕೆ ಮುಂಚೆ ನಮ್ಮಲ್ಲಿ ಅಹಂಕಾರ ಅನ್ನೋದಿರಲ್ಲ, ಪರೋಪಕಾರ ಬುದ್ಧಿ ಇರುತ್ತೆ, ಸ್ವಾರ್ಥರಹಿತತೆ ಇರುತ್ತೆ, ನಿರಭಿಮಾನ ಇರುತ್ತೆ. ಒಂದು ಧ್ಯೇಯ ಮತ್ತು ಸಂಕಲ್ಪಕ್ಕೆ ಅನುಗುಣವಾಗಿ ಕಾರಣದೇಹದಿಂದ ಪ್ರಜ್ಞೆಯನ್ನು ಮತ್ತೆ ನಾವು ಕೆಳಗಡೆ ಇಳಿಸಿ ಆ ತಂದೆ ತಾಯಿಗಳ ಜೊತೆ ಹುಟ್ಟಿ, ಎಷ್ಟೋ ಸಲ ನಾವು ಹೇಳ್ಬೋದು ನಮ್ಮ ಅಜ್ಜಿನೇ ನನ್ನ ರೂಪದಲ್ಲಿ ಹುಟ್ಟಿದ್ದಾರೆ. ಎಷ್ಟೋ ಸಲ ನಾವು ಹೇಳ್ತೀವಲ್ವ, ನಮ್ಮ ಆಚಾರ ಇರ್ಬೋದು, ವಿಚಾರ ಇರ್ಬೋದು, ನಮ್ಮ ಯೋಚನಾ ದಾಟಿ ಇರ್ಬೋದು, ಎಲ್ಲವೂ ಕೂಡ ನಮ್ಮ ಹಿಂದಿನವರ ರೀತಿಯೇ ಇರುತ್ತೆ. ಬ್ಲಡ್ ಅಂತ ಹೇಳ್ತಾರೆ, ಜೀನ್ ಅಂತ ಹೇಳ್ತಾರೆ. ಆದರೆ ಇಲ್ಲಿ ನಮ್ಮದು ಕರ್ಮ ಏನಿದೆ ಅದಕ್ಕೆ ಅನುಸಾರವಾಗಿ ನಾವು ಮುಂದಿನ ಜೀವನವನ್ನು ತೆಗೆದುಕೊಳ್ತೀವಿ. ಇದುವರೆಗೂ ಈ ವಿಷಯವನ್ನು ನನಗೆ ಎಷ್ಟು ಅರ್ಥ ಆಗಿದೆ ಅಷ್ಟನ್ನು ನಿಮ್ಮ ಮುಂದೆ ಇಡೋದಕ್ಕೆ ಇನ್ನೊಮ್ಮೆ ಒಂದು ಅವಕಾಶವನ್ನು ನನಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ